ಗೋವಿಂದ, ನಿನ್ ದಯೆಯಿಂದ ಅವನಿಗೆ ಒಳ್ಳೆ ಕೆಲ್ಸ ಏನೋ ಸಿಕ್ಕಿದೆ. ಅದೇ ರೀತಿ ಅವನಿಗೆ ಒಳ್ಳೆ ಹುಡುಗಿನೂ ಸಿಗೋ ಹಾಗೆ ಮಾಡ್ಬಿಡು ನನ್ ತಂದೆ. ಹಿಂದೆನೆ ಮದ್ವೆನೂ ಮಾಡ್ಬಿಡ್ತೀವಿ. ಮದ್ವೆ ಆದ್ಮೇಲೆ ಅವ್ರಿಗೊಂದ್ ವರ್ಷದಲ್ಲಿ ಮಗುನೂ ಕೊಟ್ಬಿಡು ತಂದೆ. ಲೇ ಸಾಕ್ ಬಿಡೆ. ಆ ಗೋವಿಂದಪ್ಪ ಪಕ್ಕದ ಮನೆಗೆ ಹೋಗಿ ಅವ್ರ ಕಷ್ಟನು ಸ್ವಲ್ಪ ಕೇಳಿಸ್ಕೊಳ್ಳಿ. ಪಾಪ ಪಕ್ಕದ ಮನೆಯವ್ರು ಕಾಯ್ತಾ ಇರ್ತಾರೆ ಕಣೆ. ರೀ, ನೀವೊಂದ್ ಸ್ವಲ್ಪ ಸುಮ್ನೆ ಇರ್ತೀರಾ? ಪೂಜೆ ಮಾಡ್ಬೇಕಾದ್ರೆ ಮಧ್ಯ ಬಾಯ್ ಹಾಕ್ಬೇಡಿ. ಈಗ ಎಲ್ಲಾರು ನಿಂತರನೆ ಪೂಜೆ ಮಾಡಿದ್ರೆ ಗೋವಿಂದ. ಅಪ್ಪ ಗೋವಿಂದ, ಅವ್ರ ಮಾತನ್ ಕಿವಿಗೆ ಹಾಕೋಬಿಡಪ್ಪ ತಂದೆ. ಹೇಗಾದ್ರೂ ಮಾಡಿ ನನ್ ಕೋರಿಕೆ ಈಡೇರಿಸು ತಂದೆ. ನೀನ್ ಎಷ್ಟು ಬೇಗ ಈಡೇರಿಸ್ತೀಯೋ ನಾನು ಅಷ್ಟು ಬೇಗ ನಿನ್ ಸನ್ನಿಧಿಗೆ ಬಂದು ನನ್ ಮೊಮ್ಮಗು ಮುಡಿ ಕೊಡ್ತೀನಪ್ಪ ತಂದೆ. ಅಮ್ಮ, ಒಂದ್ ಫೋಟೋ ಕಳ್ಸಿದೀನಿ ನೋಡಮ್ಮ. ರೀ, ಇಲ್ ನೋಡ್ರಿ. ಯಾರೇ ಇದು? ನಿಮ್ ಮಗ ಕಳ್ಸಿರೋದು. ಫೋನಲ್ಲಿ ಇದಾನ್, ಮಾತಾಡಿ ಮಾತಾಡಿ. ಏನಪ್ಪಾ? ಹೇಳ್ಪಾ. ಯಾವ್ದೋ ಫೋಟೋ ಕಳಿಸ್ಕೊಟ್ಟಿದ್ಯಾ? ಏನ್ ಲವ್ವಾ? ನನ್ ಮದ್ವೆ ಅಂತ ಆದ್ರೆ ಇವಳನೆ. ನೀವು ಒಪ್ಕೊಂಡ್ರೆ ನನ್ ಮದ್ವೆ ನೋಡ್ತೀರಾ, ಇಲ್ಲ ಅಂದ್ರೆ ನೀವು ನನ್ನನ್ನು ಮರ್ತ್ ಬಿಡ್ಬೇಕು. ಎಲ್ಲ ಚೆನ್ನಾಗೇ ಬಂದಿದೆ. ಅಂದ್ಹಾಗೆ ಹುಡುಗಿ ನಿಮಗೆ ಗೊತ್ತಿರೋರಾ? ಅದು ನಮ್ಮ ಮಗ ಅವ್ನ್ ಕೆಲ್ಸ ಮಾಡೋ ಜಾಗದಲ್ಲಿ ಒಂದ್ ಹುಡ್ಗಿನ ಇಷ್ಟಪಟ್ಟು ಮದ್ವೆ ಆದ್ರೆ ಅವಳನ್ನೇ ಮದ್ವೆ ಆಗೋದು ಅಂತ ಪಟ್ಟು ಹಿಡಿದು ಬಿಟ್ಟಿದ್ದಾನ್ ಸ್ವಾಮಿ. ಹಾಗಾಗಿ ಅರ್ಥ ಆಯ್ತು ಬಿಡಿ. ಯಾಕೆ ಸ್ವಾಮಿ, ಏನಾದ್ರು? ಆ ತರ ಏನೂ ಇಲ್ಲ. ಅವರಿಬ್ರದ್ದು ಜಾತಕ ಚೆನ್ನಾಗೇ ಕೂಡ ಬಂದಿದೆ. ಅವರಿಬ್ರು ಕೊನೆವರೆಗೂ ಚೆನ್ನಾಗೂ ಬದುಕ್ತಾರೆ. ಅಪ್ಪ, ಆದ್ರೆ ಆದ್ರೆ ಏನ್ ಸ್ವಾಮಿ? ಏನೂ ಇಲ್ಲ. ಈ ಹುಡುಗಿ ಜಾತಕದಲ್ಲಿ ಮದುವೆಗೆ ಮುಂಚೆ ದೊಡ್ಡ ಕಂಟಕ ಎದುರಾಗುತ್ತೆ ಅಂತ ತೋರಿಸ್ತಿದೆ. ಏನು ಕಂಟಕನ? Oh shit. ಛೆ. ಡೋರ್ ಓಪನ್ ಇದೆ, ಅದಕ್ಕೆ ಗಾಳಿಗೆಲ್ಲೋ ಅಲ್ಲಾಡ್ತಿದೆ ಅನ್ಸುತ್ತೆ. ಬೆಕ್ಕು. ಛೇ, ಈ ಇಡಿಯಟ್ ನನ್ನ ಮಗನ ಬೆಕ್ಕು ಒಂದು ಕ್ಷಣ ಹಾರ್ಟ್ ಬಿಟ್ಟೆ ನಿಂತೋದಂಗೆ ಆಗೋಯ್ತು. ಫಸ್ಟು ಈ ಡೋರ್ ಕ್ಲೋಸ್ ಮಾಡಬೇಕು. ಛೇ, ಈ ಫೋನು ಈ ಟೈಮ್ಗೆ ರಿಂಗ್ ಆಗಬೇಕಾ? ಇವನಾ? ಏಯ್, ನಿನಗೇನು ಟೈಮ್ ಸೆನ್ಸ್ ಇಲ್ವೇನೋ? ಎಷ್ಟು ಹೆದರ್ಕೊಂಡೆ ಗೊತ್ತಾ ನಾನು? ಇಡೋ ಫೋನು. ಬೇಬ್, ನಾನು ನಿನ್ ಪ್ರೀತಮ್ ಬೇಬ್. ಯೋ ನಿನ್ನ ಬೇಬ್, ಜಸ್ಟ್ ಫಾರ್ ಫನ್ ಬೇಬ್. ಏನ್ ಫನ್ ಮಣ್ಣು? ಎಷ್ಟು ಹೆದರ್ಕೊಂಡೆ ಗೊತ್ತಾ ನಾನು? ನಾನು ಮಾತಾಡ್ಸ್ಬೇಡ. ಸಾರಿ ಬೇಬ್. ಬೇಬ್, ಸಾರಿ ಹೇಳಿದ್ನಲ್ಲ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ನಿಂತ್ಕೋ. ಇಟ್ಸ್ ಆಲ್ರೆಡಿ ಲೇಟ್ ಪ್ರೀತ್. ಬೇಬ್, ಜಸ್ಟ್ ಫಾರ್ 5 minutes ಮಾತಾಡು. ಐ ಕಾಂಟ್ ಪ್ರೀತ್. ಏನೇ ಇದ್ರು ಲಂಚ್ ಟೈಮಲ್ಲಿ ಮೀಟ್ ಮಾಡಿ ಮಾತಾಡೋಣ, ಓಕೆ? ಬೇಬ್, ಬೇಬ್. ಓ ಶಿಟ್.
ಸಾಹೇಬ್ರು ಬೆಳಿಗ್ಗೆ ಏನೋ ಮಾತಾಡ್ಬೇಕು ಅಂತಿದ್ರಿ, ಏನದು? ಅಪ್ಪ ಅಮ್ಮ ನಮ್ಮಿಬ್ರನ್ನು ಮನೆ ಕರೀತಾ ಇದ್ದಾರೆ. ಮನೆಗ್ ಕರೀತಾ ಇದ್ದಾರಾ? ಅದು ನಮ್ಮಿಬ್ರನ್ನ? ನಿನ್ನೆ ನಿನ್ ಫೋಟೋ ಕಳಿಸಿ ನಮ್ಮಿಬ್ರು ವಿಷಯ ತಿಳಿಸಿದ್ದೆ. ಅವ್ರನ್ನ ಒಪ್ಕೊಂಡು ನಮ್ಮಿಬ್ರು ಮದ್ವೆ ಡೇಟ್ ಫಿಕ್ಸ್ ಮಾಡೋಣ ಅಂತ ಜ್ಯೋತಿಷಿ ಹತ್ರ ಹೋಗಿದ್ದಾರೆ. ಅಲ್ಲಿ ಆ ಜ್ಯೋತಿಷಿ ನಮ್ಮಿಬ್ರು ಜಾತಕ ನೋಡಿ ಯಾವ್ದೋ ಕಂಟಕ ಇದೆ, ಅದಕ್ಕೆ ಶಾಂತಿ ಪೂಜೆ ಮಾಡಿಸ್ಬೇಕಂತ ನಮ್ಮಿಬ್ರನ್ನ ಬರಕ್ ಹೇಳಿದಾರಂತೆ. ಕಂಟಕನ? ಅದಕ್ಕೆ ಅಮ್ಮ ಈ ಹಾಲಿಡೇಗೆ ಇಬ್ರು ಬನ್ನಿ ಅಂತ ಇದ್ದಾರೆ. ಹೇಗೋ ನಮ್ಮಮ್ಮ ಈ ಮದ್ವೆಗೆ ಒಪ್ಕೊಂಡ್ರಲ್ಲ, ಅವ್ರ ಸಮಾಧಾನಕ್ಕಾದ್ರೂ ನಾವು ಹೋಗ್ಬೇಕು. ಅಪ್ಪ ದೇವ್ರೆ, ನಿನಗೊಂದು ದೊಡ್ಡ ಥ್ಯಾಂಕ್ಸ್ ತಂದೆ ಅವ್ರು ನನ್ನ ಒಪ್ಕೊಂಡಿದ್ದಕ್ಕೆ. ನೋಡು ಪ್ರೀತ್, ನಾನು 2-3 ಡೇಸ್ ಹಾಲಿಡೇ ಇರೋದೇ ಮರ್ತೋಗಿದ್ದೀನಿ. ಈ ಕಂಟಕ ಬಂಟಕ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಈ ಹಾಲಿಡೇಗೆ ನಾವು ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ ಅಷ್ಟೇ. ಇಟ್ಸ್ ಟೈಮ್ ಟು ರೈಡ್ ಪ್ರೀತ್. ಏನ್ ತಮಾಷೆ ಮಾಡ್ತಾ ಇದ್ಯಾ? ಅವ್ರು ಬೇರೆ ಬೇಗ ಪೂಜೆ ಮಾಡಿಸಿ ಹಿಂದೆ ಮದ್ವೆ ಮಾಡಿ ಹನಿಮೂನ್ ಕಳ್ಸೋ ಪ್ಲಾನ್ ಅಲ್ಲಿ ಇದಾರೆ. ಮದ್ವೆ ಅಂದ್ರೆ ನಿನ್ಗೆ ಗೊತ್ತಲ್ಲ ಬೇಬ್, ತುಂಬಾ ಕೆಲ್ಸಗಳಿರುತ್ತೆ, ಅರ್ಥ ಮಾಡ್ಕೋ. ನಾನು ಅದನ್ನೇ ಹೇಳ್ತಾ ಇರೋದು ಪ್ರೀತ್. ಮದ್ವೆ ಆದ್ಮೇಲೆ ಈ ತರ ಚಾನ್ಸ್ ಸಿಗುತ್ತೋ ಇಲ್ವೋ? ಮದ್ವೆ, ಮಕ್ಳು, ಅವ್ರ ಎಜುಕೇಶನ್, ಅವ್ರ ಸೆಟಲ್ಮೆಂಟ್. ನೋಡು ಪ್ರೀತ್, ಮದ್ವೆಗೆ ಮುಂಚೆ ಒಂದ್ ಲಾಸ್ಟ್ ಟ್ರಿಪ್ ಹೋಗ್ಬೇಕಷ್ಟೆ. ಇಟ್ಸ್ ಟೈಮ್ ಟು ರೈಡ್ ಪ್ರೀತ್. ಮತ್ತ ಅಪ್ಪಂಗೆ ಏನ್ ಹೇಳೋದು? ಅಪ್ಪ ಬೆಣ್ಣೆ ತುಪ್ಪ. ಓಕೆ, ಆದ್ರೆ ನಂದು 2 ಕಂಡೀಷನ್. ಏನದು? ಒಂದು, ನೆಕ್ಸ್ಟ್ ವೀಕ್ ನಾವು ಹಾಲಿಡೇಗೆ ಪೂಜೆಗೆ ಹೋಗ್ಬೇಕು. ಇನ್ನೊಂದು, ಈ ಸಲನಾದ್ರೂ ಟ್ರಿಪ್ಪಲ್ಲಿ ನನಗೆ ಫುಲ್ಲು ಫ್ರೀಡಮ್ ಬೇಕು. ಫ್ರೀಡಮ್ಮಾ? ಓ, ಆ ಫ್ರೀಡಮ್ಮಾ? ಓಕೆ, ಗ್ರಾಂಟೆಡ್. ಈ ಲೈಫ್ ಒಂಥರ ಜಾಲಿ ರೈಡ್ ಇದ್ದಂಗೆ. ಹುಟ್ಟು ಉಚಿತ, ಬಟ್ ಹೋಗೋದ್ ಖಚಿತ. ಹೋದ್ಮೇಲೂ ನಿನ್ನ ಹೆಸರು ಉಳಿಯೋ ಹಾಗೆ ಸಾಧನೆ ಮಾಡಿದ್ರೆ ನಿನ್ ರೈಡ್ ಒಂದು ಗೋಲ್ಡ್ ಮೆಡಲ್ ಸಿಕ್ತಂಗೆ. ನೆವರ್ ಗಿವ್ ಅಪ್ ಮ್ಯಾನ್, ಲೆಟ್ಸ್ ರೈಡ್. ಶುರುವಾಗಿದೆ ಸಂಚಾರ, ಹೊರಟಿಯ ಗೆಲ್ಲಲು ಜಗಪೂರ. ತಿರುಗುವ ಭೂಮಿಯನ್ನೇ ರೈಡು ಮಾಡಿ ಬಾರೋ ಧೀರ. ಓಡುತ್ತಿದೆ ಗಡಿಯಾರ, ಮಾಡು ನಿ ಸಾಧನೆ ಮಹಾಶೂರ. ಎದುರಲಿ ಏನೇ ಬಂದರು ಎದುರಿಸಿ ಜಯಿಸಿ ಬಾರೋ ಧೀರ. ನಿನ್ನ ಜೊತೆಗೆ ಪ್ರೀತಿ ಇದೆ, ಆ ಪ್ರೀತಿಲಿ ಶಕ್ತಿ ಇದೆ. ನಿನ್ನ ಪ್ರೀತಿಗೆ ಕನಸು ಇದೆ, ಆ ಕನಸಲಿ ನೀ ದೊಡ್ಡ ಗೆಲುವಾಗಿ ಅಡಗಿರುವೆ. ಡೋಂಟ್ ವರಿ, ದಾರಿ ಇದೆ, ಎಂದಿಗೂ ಜಯವು ನಿಮ್ಮದೇ. ಹಾದಿಯಲ್ಲಿ 100 ತಿರುವು ಇದೆ, ಗುರಿಯನ್ನು ಸಾಧಿಸೋ ಛಲವು ನಿನಗಿದೆ. ಡೋಂಟ್ ವರಿ, ಧೈರ್ಯವಿದೆ, ಎದೆಯಲ್ಲಿ ಕಿಚ್ಚು ತಮ್ಮಿದೆ. ತೋಳಲಿ ಬಲವು ಉಕ್ಕುತ್ತಿದೆ, ನನ್ನಿ ಹಾಟಲಿ ಲವ್ ಸ್ಟಾಕಿದೆ. ಚಿಂತೆನ ಬಿಟ್ಟಾಕಿ ನುಗ್ಗು ಮಗ, ಡೋಂಟ್ ವರಿ ಆಗಲ್ಲ ಅನ್ನೋದೇ ಇಲ್ಲ ಮಗ. ಮನ್ಸನ್ನ ಮಾಡಿದ್ರೆ ಸಾಕು ಮಗ. ಎನರ್ಜಿ ಟಾನಿಕ್ ಲವ್ ಮಗ. ಲವ್ ಅದು ಜೊತೆಗಿದ್ರೆ ಸ್ಫೂರ್ತಿ ಮಗ. ಎಸ್, ಗೆಲ್ಬಹುದು ನೀನಾಗ ಎಲ್ಲ ಜಾಗ. ಲೆಟ್ಸ್ ಗೋ. ಹೈವೇಲಿ 100 ಪ್ರಾಬ್ಲಮ್ ಅಡ್ಡ ಬಂದು ನಿನ್ನ ತಡಿಬಹುದು. ಯಾವನೇ ಬೇಕಾದ್ರೂ ಏನಾದ್ರು ಅನ್ಕೊಳ್ಳಿಕ್ಕೇನೆ ಮಾಡದೆ ಮುಂದೆ ನುಗ್ಗುತ್ತೀರು. ಬ್ಯಾಕಲ್ಲಿ ಬೈದೋರೆ ಅಬ್ಬಬ್ಬ ಅನ್ನಂಗೆ ಅಚೀವ್ ಮಾಡಿ ಬೆಳೆದು ತೋರ್ಸುಗುರು. ನೀನೋಗ ಸ್ಪೀಡಿಗೆ ದುಶ್ಮನೆ ಸೈಡಿಗೆ ಹೋಗೋ ಹಾಗೆ ರೈಡ್ ಮಾಡುಗುರು. ಶುರುವಾಗಿದೆ ಸಂಚಾರ, ಹೊರಟಿಯ ಗೆಲ್ಲಲು ಜಗಪೂರ. ತಿರುಗುವ ಭೂಮಿಯನ್ನೇ ರೈಡು ಮಾಡಿ ಬಾರೋ ಧೀರ. ಓಡುತ್ತಿದೆ ಗಡಿಯಾರ, ಮಾಡು ನಿ ಸಾಧನೆ ಮಹಾಶೂರ. ಎದುರಲಿ ಏನೇ ಬಂದರು ಎದುರಿಸಿ ಜಯಿಸಿ ಬಾರೋ ಧೀರ. ಲೈಫ್ ಒಂದು ಎಕ್ಸ್ಪರ್ಟ್ ರೈಡು ಮಗ. ಕಲ್ಲು ಮುಳ್ಳು ಅಪ್ ಡೌನು ರೋಡು ಮಗ. ಹುಟ್ಟಿರುವೆ ನಿನಗಾಗಿ, ನಿನ್ನ ಸ್ನೇಹ ಪ್ರೀತಿಗಾಗಿ. ಎಷ್ಟೇ ಜನ್ಮ ಬಂದ್ರು ಕೂಡ ನಿನ್ನ ಬಿಟ್ಟು ಯಾರು ಬೇಡ. ಜರ್ನಿಲಿ ತುಂಬಾ ಕೇರ್ಫುಲ್ಲು ಮಗ. ಮೈ ತುಂಬಾ ಕಣ್ಣಿರ್ಲಿ ನಿಂಗೆ ಮಗ. ಯುಕ್ತಿಯಿಂದ ಸಾಗಿ ಗುರಿ ಸಾಧಿಸು ಮಗ. ಏನೇ ಬಂದ್ರು ಹಠ ಬಿಡ ಬೇಡ ಮಗ.
ಕೇಳೆ ಚಿನ್ನ ನನ್ನ ರನ್ನ ನೀನು ಅಂದ್ರೆ ನಂಗೆ ಪ್ರಾಣ ಅಂದು ನೋಡಿ ನಿನ್ನ ಕಣ್ಣ ಫ್ಲಾಟುವಾದೆ ಗೊತ್ತಾ ಚಿನ್ನ ಕೋಟಿ ಕೊಟ್ರು ಸಿಗದಂತ ವಜ್ರ ನೀನು ನನ್ನ ಸ್ವಂತ ಇದ್ರೆ ನೀನು ನನ್ನ ಪಕ್ಕ ಗೆದ್ದೆ ಗೆಲ್ಲುವೆ ಇಡೀ ಲೋಕ ಪ್ರೀತಿಯು ಜೊತೆಗೆ ಇದೆ ಆ ಪ್ರೀತಿಲಿ ಶಕ್ತಿ ಇದೆ ನನ್ನ ಪ್ರೀತಿಗೆ ಕನಸು ಇದೆ ಆ ಕನಸಲ್ಲಿ ನೀ ತೊಟ್ಟ ಗೆಲುವಾಗಿ ಆಡಗಿರುವೆ ಸನಿಹವು ನೀನು ಇರೆ ಎದೆಯಲ್ಲಿ ಜೋಶು ಹೆಚ್ಚುತ್ತಿದೆ ಮನದಲ್ಲಿ ಖುಷಿಯು ಕುಣಿಯುತ್ತಿದೆ ನನ್ನೀ ಹಾಟಲ್ಲಿ ಲವ್ ಸ್ಟ್ರಾಂಗ್ ಇದೆ ಡೋಂಟ್ ವರಿ ದಾರಿ ಇದೆ ಎಂದಿಗೂ ಗೆಲುವು ನಿಮ್ಮದೇ ಹಾದಿಯಲ್ಲಿ ನೂರು ತಿರುವು ಇದೆ ಗುರಿಯನ್ನು ಸಾಧಿಸೋ ಛಲವು ನಿನಗಿದೆ ಡೋಂಟ್ ವರಿ ಧೈರ್ಯವಿದೆ ಎದೆಯಲ್ಲಿ ಕಿಚ್ಚು ದಮ್ಮಿದೆ ತೋಳಲಿ ಬಲವು ಉಕ್ಕುತ್ತಿದೆ ನನ್ನೀ ಹಾಟಲ್ಲಿ ಲವ್ ಸ್ಟ್ರಾಂಗ್ ಇದೆ ಚಿಂತೆನ ಬಿಟ್ಟಾಕಿ ನುಗ್ಗು ಮಗ ಡೋಂಟ್ ವರಿ ಆಗಲ್ಲ ಅನ್ನೋದೇ ಇಲ್ಲ ಮಗ ನೋ ಮನ್ಸನ್ನ ಮಾಡಿದ್ರೆ ಸಾಕು ಮಗ That's all energy ಟಾನಿಕ್ ಲವ್ ಮಗ ಕೂಲ್ ಮಗ ಲವ್ ಜೊತೆಗಿದ್ರೆ ಸ್ಫೂರ್ತಿ ಮಗ ಎಸ್ ಗೆಲ್ಬೋದು ನೀನಾಗ ಎಲ್ಲ ಜಗ ಚಾಯ್ ಬನ್ನಿ ಸರ್ ಗರಂ ಗರಂ ಚಾಯ್ ಸರ್ ಗಂಡ ಹೆಂಡತಿ ಕುಡಿಯೋ ಚಾಯ್ ಸರ್ ಮೇಡಮ್ ಟೀ ಬೇಕಾ ಮೇಡಮ್ ಬನ್ನಿ ಸರ್ ಬಿಸಿ ಬಿಸಿ ಚಾಯ್ ಸರ್ ಬನ್ನಿ ಸರ್ ಗರಂ ಗರಂ ಚಾಯ್ ಸರ್ ಟೀ ಕೊಡ್ಮಾ ಕೊಟ್ಟೆ ಸರ್ ಕೊಟ್ಟೆ ತಗೊಳ್ಳಿ ಸರ್ ಗರಂ ಗರಂ ಚಾಯ್ ಒಂದ್ಸಲ ಕುಡ್ದು ನೋಡಿ ಸರ್ ನಿಮ್ಮ ಟೆನ್ಷನ್ ಎಲ್ಲ ಟಾಟಾ ಮಾಡಿ ಹೊಟಾಯ್ತದೆ ಮೇಡಮ್ ತಗೊಳ್ಳಿ ಇಲ್ಲ ಬೇಡ ಮೇಡಮ್ ನಿಮ್ದೇ ಬೋಣ್ಗೆ ರೋಡಲ್ಲಿ ಅರ್ಧ ಗಂಟೆಯಿಂದ ಒಂದು ವೆಹಿಕಲ್ ಇಲ್ಲ ತಗೊಳ್ಳಿ ಸ್ಟ್ರಾಂಗ್ ಆಗಿ ಸೂಪರ್ ಆಗದೆ ಕುಡ್ರಿ ಲವರ್ಸ್ ಚಾಯ್ ಅದು ಸರಿ ಅದೆಲ್ಲ ಇರಲಿ ಏನು ಈ ರೋಡಲ್ಲಿ ವೆಹಿಕಲ್ಲೇ ಓಡಾಡಲ್ವಲ್ಲ ಏನು ವಿಶೇಷ ಯಾವ ಮಣ್ಣಗಂಟಿ ವಿಶೇಷನೂ ಇಲ್ಲ ಸರ್ ಯಾರಿಗೆ ಡಬ್ಬಲ್ ಗುಂಡಿಗೆ ಇರುತ್ತೋ ಅವ್ರು ಮಾತ್ರ ಈ ರೋಡಲ್ಲಿ ಓಡಾಡೋದು ಹೌದು ಇಬ್ರು ನೋಡಕ್ಕೆ ಲವರ್ಸ್ ಥರನೇ ಕಾಣ್ತಿದ್ರಲ್ಲ ಯಾವ ಕಡೆ ಹೊರಟ್ರಿ ಈ ಕಡೆ ನಾವಾ ಆಂಧ್ರ ಮಾಡೋ ಅಂತ ಫಾರೆಸ್ಟ್ ಇದೆಯಲ್ಲ ಅಲ್ಲಿಗೆ ಹೊರಟಿದ್ದೀವಿ ಏನು ಆಂಡ್ರೋ ಮಾಡೋಣ ಹಾ ನಿಮಗೆ ಡಬಲ್ ಗುಂಡಿಗೆನೇ ಐತೆ ಬಿಡಿ ಅಲ್ಲ ಸರ್ ನಿಮ್ಮ ನೋಡ್ತಿದ್ರೆ ಲವ್ವರ್ಸ್ ಥರ ಕಾಣ್ತೀರಾ ಏನು ಸರ್ ನಿಮ್ಮ ಮನೇಲಿ ಲವ್ ಒಪ್ಕೊಳ್ಳಿಲ್ವಾ ಯೋ ಅದೆಲ್ಲ ನಿನ್ಗೆ ಯಾಕೆ ಪ್ರೀತ್ ಅವನ ಹತ್ರ ಏನ್ ಮಾತು ದುಡ್ಡು ಕೊಟ್ ಬಾ ಡೋಂಟ್ ವೇಸ್ಟ್ ದ ಟೈಮ್ ತಗೋ ಸರ್ ಸರ್ ಚೇಂಜು ಇಟ್ಕೋ ಸರ್ ಚೇಂಜ್ ಹಂಗೆ ಬಿಟ್ಟು ಹೋಗ್ತಿದ್ದೀರಾ ನಿಮ್ಮಂತ ಪುಣ್ಯಾತ್ಮರು ಅಂತ ಜಾಗಕ್ಕೆ ಹೋಗ್ಬಾರ್ದು ಸರ್ ಮಕ್ಕಳಿ ಸರ್ Is anything wrong? ಏನಿಲ್ಲ ಐ ಆಮ್ ಆಲ್ ರೈಟ್ ಟೈಮ್ ಆಯ್ತು ಹೊರಡೋಣವಾ ಯಾ ಲೆಟ್ಸ್ ಗೋ ಹಾ ಅಬ್ಬಬ್ಬಬ್ಬ ಏನು ಗುರು ಇದು ರೋಡು ಹೆಂಗೋಗ್ಲಿ ರೈಟಾ ಲೆಫ್ಟಾ
ಏನಿದು ಒಬ್ರು ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಡಬ್ಬ ಬೋರ್ಡು ಇಲ್ಲ. ಸರಿ, ನಿನ್ ಗೂಗಲ್ ಮ್ಯಾಪ್ ಅಲ್ಲಿ ರೂಟ್ ಚೆಕ್ ಮಾಡ್ತಾ ಇರು. ಅಷ್ಟ್ರಲ್ಲಿ ನಾನು ಸುಸುಗ್ ಹೋಗ್ಬಂದ್ಬಿಡ್ತೀನಿ. ಕರ್ಮ. ಹೋ ಶಿಟ್ ಪ್ರೀತ್, ಇಲ್ಲಿ ನೆಟ್ವರ್ಕೇ ಸಿಗ್ತಾ ಇಲ್ಲ. ಹೌದಾ? ಸರಿ ಇರು, ಯಾವ್ದಾನ ವೆಹಿಕಲ್ ಬರ್ಬೋದು, ಅಡ್ಡ ಹಾಕಿ ರೂಟ್ ಕೇಳೋಣ. ವಾವ್, ಸೂಪರ್ ವೆದರ್ ಫಾರ್ ರೊಮ್ಯಾನ್ಸ್. ಪ್ರೀತ್ ಏನ್ ಮಾಡ್ತಿದ್ಯಾ? ರೋಡ್ ಇದು. ಪ್ರೀತ್ ಬಿಡು. ಏಯ್ ಕಾರ್, ಏಯ್ ಏಯ್. ಛೇ ಛೇ, ನೀನ್ ಮಾಡಿದ ಕೆಲ್ಸಕ್ಕೆ ನೋಡು. ಅಪರೂಪಕ್ಕೊಂದು ಗಾಡಿ ಬಂದಿತ್ತು, ಅವನು ನಿಲ್ಲಿಸ್ದೆ ಹೊರಟೋದ. ರಿಲ್ಯಾಕ್ಸ್ ಬೇಬ್, ಡೋಂಟ್ ಬಿ ಅಪ್ಸೆಟ್. ಯಾವ್ದಾದ್ರು ಗಾಡಿ ಬಂದೇ ಬರುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರು. ಏನ್ ತಾಳ್ಮೆಯಿಂದ ಇರೋದು? ನನ್ಗೆಲ್ಲ ವಿಚಿತ್ರ ಅನಿಸ್ತಿದೆ. ಐ ಥಿಂಕ್ ವಿ ಕೇಮ್ ಟು ದ ರಾಂಗ್ ಪ್ಲೇಸ್ ಪ್ರೀತ್. ಇಟ್ಸ್ ಬೆಟರ್ ಟು ಗೋ ಬ್ಯಾಕ್ ಹೋಮ್. ಸ್ಟಾಪ್ ಬೇಬ್, ಥಿಂಕ್ ಪಾಸಿಟಿವ್. ನೋಡು, ನಾವ್ ಏನಕ್ಕೆ ಬಂದಿದೀವಿ ಅದ್ರ ಬಗ್ಗೆ ಯೋಚನೆ ಮಾಡು. ಪ್ರೀತ್, ನಿನಗೆ ಹೇಗೆ ಹೇಳೋದು ನಾನು? ನನ್ನನ್ನು ಯಾರು ಫಾಲೋ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ಅದು ಅಲ್ಲದೆ ದಾರಿ ಮಧ್ಯೆ ಸಿಕ್ದವರೆಲ್ಲ ಆ ಫಾರೆಸ್ಟ್ ಡೇಂಜರ್ ಡೇಂಜರ್ ಅಂತ ಹೇಳ್ತಿದ್ದಾರೆ. ಐ ಆಮ್ ಟೋಟಲಿ ಡಿಸ್ಟರ್ಬ್ ಪ್ರೀತ್. ಕಾಮ್ ಡೌನ್ ಬೇಬ್, ಐ ಆಮ್ ವಿತ್ ಯು. ಕತ್ಲಾಗೋಷ್ಟೊತ್ತಿಗೆ ನೈಟ್ ಸ್ಟೇಗೆ ಏನಾದ್ರು ಪ್ಲಾನ್ ಮಾಡೋಣ. ಸ್ಟಾಪ್ ಸರ್, ಸ್ಟಾಪ್ 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 ಸರ್. ಹಲೋ, ಹೂ ಆರ್ ಯು? ಡೋಂಟ್ ಹ್ಯಾವ್ ಕಾಮನ್ ಸೆನ್ಸ್. ಸಾರಿ ಸರ್, ವಿ ನೀಡ್ ಯುವರ್ ಹೆಲ್ಪ್. ನಮಗೆ ರೋಡ್ ಕನ್ಫ್ಯೂಷನ್ ಆಗಿತ್ತು, ಹಾಗಾಗಿ ಅಡ್ಡ ಹಾಕಿದ್ವಿ ಅಷ್ಟೇ ಸರ್. ಯಾವ ಅಡ್ರೆಸ್ಗೆ ಹೋಗ್ಬೇಕಿತ್ತು? ಸರ್, ಆಂಡ್ರೋಮೋಡೋ ಅನ್ನೋ ಫಾರೆಸ್ಟ್ಗೆ ಹೋಗ್ಬೇಕಿತ್ತು ಸರ್. ಎಲ್ಲಿಗೆ? ಆಂಡ್ರೋಮೋಡೋ ಫಾರೆಸ್ಟ್ ಸರ್. ಆಕ್ಚುಲಿ ನಾವು ಟ್ರಕ್ಕಿಂಗ್ ಬಂದಿದ್ವಿ. ಸೊ ಟ್ರಕ್ಕಿಂಗ್? ಯಾ. ಇಬ್ರೇ? ಯಾ. ವೆರಿ ಬ್ಯಾಡ್. ವಾಟ್ ಸರ್? ಯು ನೋ, ಇಟ್ಸ್ ವೆರಿ ಡೇಂಜರಸ್ ಫಾರೆಸ್ಟ್. ಸರ್, ಅದ್ ಗೊತ್ತಿದೆ ಬಂದಿರೋದು. ಸೊ ಪ್ಲೀಸ್, ಯಾವ ಕಡೆ ಹೋಗೋದು ಅಂತ ಹೇಳಿದ್ರೆ. ನಿನ್ ಧೈರ್ಯಕ್ಕೆ ಮೆಚ್ಚಿದೆ. ಹಿಂಗೆ 10 ಕಿಲೋಮೀಟರ್ ಹೋದ್ರೆ ಆಂಡ್ರೋಮೇಡಿಯಾ ಫಾರೆಸ್ಟ್ ಲಿಮಿಟ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಏನ್ ಪ್ರೀತ್, ಇವನು ಆ ಫಾರೆಸ್ಟ್ ಡೇಂಜರ್ ಅಂತ ಹೇಳ್ತಿದ್ದಾನೆ. ನನಗೆ ಯಾಕೋ ಅಲ್ಲಿಗೆ ಹೋಗೋದು ಬೇಡ ಅನ್ನಿಸ್ತದೆ. ಈಗ ಆಲ್ರೆಡಿ ಬಂದ್ಬಿಟ್ಟಿದೀವಿ. ಅದು ಅಲ್ಲದೆ ನಾವು ಟ್ರಕ್ಕಿಂಗ್ ಮಾಡಿರೋದೆಲ್ಲ ರಿಸ್ಕ್ ತಗೊಂಡೆ ಅಲ್ವಾ, ಅಷ್ಟಕ್ಕೂ ನೀನೇ ಇಷ್ಟಪಟ್ಟಿರತ್ತಾನೆ. ಹಿಂಗೆ ಅಂತ ಗೊತ್ತಿದ್ರೆ ಹೋಗ್ಲಿ ಬಿಡು. ಈಗೇನು, ನಾಳೆ ಟ್ರಕ್ಕಿಂಗ್ ಮುಗಿಸ್ಕೊಂಡು ಹೊರಟ್ಬಿಡೋಣ, ಓಕೆನಾ? ಓಕೆ, ಲೆಟ್ಸ್ ಗೋ. ನಾನು ನಿನ್ನ ಜೆಂಟಲ್ಮ್ಯಾನ್ ಅನ್ಕೊಂಡಿದ್ದೆ. ನಾವು ಜೆಂಟಲ್ಮ್ಯಾನ್ಗಳೇ. ಎತ್ತಕೊಂಬರೋಳ.
ಹೆಣ್ಮಕ್ಳು ಅಂದ್ರೆ ಸಾಯ್ತೀರಾ. ಹೇ ನಿಧಾನ ಬೇಬ್. ತುಂಬಾ ನೋವಾಗ್ತಿದ್ಯಾ? ಹೇ ಬೇಬ್, ನೀನ ಅಳ್ತಾ ಇರೋದು. ಪ್ಲೀಸ್ ಸ್ಟಾಪ್ ಕ್ರೈಂಗ್ ಬೇಬ್. ಮುಟ್ಬೇಡ ನನ್ನನ್ನ. ಎಷ್ಟು ಹೇಳ್ದೆ ನಾನು ವಾಪಸ್ ಹೋಗೋಣ ಇಲ್ಲಿ ಯಾಕೋ ಸರಿಲ್ಲ ಅನಿಸ್ತಿದೆ ಅಂತ. ನನ್ನ ಮಾತು ಕೇಳಿಲ್ಲ ನೀನು. ಈಗ ನೋಡು, ನನಗೋಸ್ಕರ ಅಳು ನಿಲ್ಸು ಬೇಬ್. ಈಗ ಏನಾಯ್ತು ಅಂತ ಒಂದ್ ಸಣ್ಣ ಗಲಾಟೆ ಅಷ್ಟೇ. ಈಗ ಸಾಲ್ವ್ ಆಯ್ತಲ್ಲ. ಈಗ ರೆಸ್ಟ್ ತಗೊಂಡು ನಾಳೆ ಬೆಳಗ್ಗೆ ಟ್ರಕ್ಕಿಂಗ್ ಮುಗಿಸಿ ಹೊರಟ್ಬಿಡೋಣ. ಓಕೆನಾ? ಏನ್ ಪ್ರೀತ್ ನೀನು ನನ್ನ ಆಸೆ ನೆರವೇರ್ಸಕ್ಕೋಸ್ಕರ ಎಷ್ಟು ರಿಸ್ಕ್ ತಗೊಳಕ್ಕೂ ರೆಡಿ ಇದೆಯಾ? ಐ ಲವ್ ಯು ಪ್ರೀತ್, ಐ ಲವ್ ಯು. ಹೇ ಬೇಬ್, ಡೋಂಟ್ ಬಿ ಎಮೋಷನಲ್. ಇದು ರಿಸ್ಕ್ ಅಲ್ಲ, ಲವ್. ಪ್ರೀತಿ ಮಾಡಿದವ್ರ ಕನ್ಸನ್ನ ನನ್ಸ್ ಮಾಡೋದು ಪ್ರತಿಯೊಬ್ಬ ಪ್ರೇಮಿ ಕರ್ತವ್ಯ. ಸಾಕು ಪ್ರೀತ್, ನನ್ಗೆ ಯಾವ ಟ್ರೆಕ್ಕಿಂಗು ಬೇಡ. ನನಗೆ ನೀನ್ ಬೇಕು, ನಿನ್ ಪ್ರೀತಿ ಬೇಕು. ನೋಡು, ಬೆಳಿಗ್ಗೆ ನಾವಿಲ್ಲಿಂದ ವಾಪಸ್ ಮನೆಗೆ ಹೋಗ್ತಾ ಇದೀವಿ ಅಷ್ಟೇ. ಓಕೆ, ನಿನ್ನಿಷ್ಟ. ಐ ಲವ್ ಯು ಪ್ರೀತ್, ಐ ಲವ್ ಯು ಸೋ ಮಚ್. ಐ ಲವ್ ಯು ಟೂ ಬೇಬ್. ಇದೇ ಖುಷಿಗೆ. ಯು ನಾಟಿ. ಮುಗಕ್ಕೆ ದೃಷ್ಟಿ ಬೊಟ್ಟುಂದ ಇಡುವೆ, ಕಣ್ಣಲ್ಲೇ ಕೊಲ್ಲುವೆ, ನಾನನ್ನೇ ಮರೆಯುವೆ. ನನ್ನಿ ಉಸಿರಿರೋವರೆಗೂ ಜೊತೆಯಾಗಿಯೇ ಇರುವೆ. ನಿನ್ನಿ ಪಯಣದಲ್ಲಿ ಪ್ರತಿ ಹೆಜ್ಜೆಯಾಗಿ ಬರುವೆ. ನನ್ನ ಪ್ರಾಣ
ಬೇಬ್ ಬೇಬ್ ಬೆಳಗ್ಗೆನೆ ಫೋಟೋ ಶೂಟ್ ಅಂತ ಅದು ಎಲ್ಲೋದ್ಲೋ. ಏನ್ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಬೇಬ್. ಹೋಗ್ತಾಳ ಬೇಬ್. ಬೆಳಗ್ಗೆ ಎದ್ದು ಹೊಟ್ಬಿಡೋಣ ಅಂತ ನೆನೆ ಕತೆ ಪುರಾಣ ಹೇಳಿ ಈಗ ಫೋಟೋ ಶೂಟ್ ಅಂತ ಅದು ಎಷ್ಟು ದೂರ ಹೋದ್ಲೋ ಏನೋ. ಈ ಹುಡ್ಗಿರ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲಪ್ಪ. ಹ್ಯಾಂಡಿ ಕ್ಯಾಮು ಮೊಬೈಲು ಇಲ್ಲೇ ಇದೆಯಲ್ಲ, ಹಾಗಿದ್ರೆ ಇವಳೆಲ್ಲೋದ್ಲು? ಪ್ರೀತಿ ಪ್ರೀತಿ ಎಲ್ಲೋಗ್ಬಿಟ್ಟೆ ಬೇಬ್. ಒಂದ್ ವೇಳೆ ಟೆಂಟ್ ಹತ್ರ ಏನಾದ್ರೂ ಹೋಗಿರ್ಬೋದಾ? ಹೋಗಿ ನೋಡೋಣ. ರೆಕಾರ್ಡಿಂಗ್ ಅಲ್ಲೇ ಇದೆ. ನಿಮ್ಮಂತ ಪುಣ್ಯಾತ್ಮರು ಅಂತ ಜಾಗಕ್ಕೆ ಹೋಗ್ಬಾರ್ದು ಸರ್. ಇಟ್ಸ್ ವೆರಿ ಡೇಂಜರಸ್ ಫಾರೆಸ್ಟ್. ನನ್ನನ್ನು ಯಾರು ಫಾಲೋ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ಅದು ಅಲ್ಲದೆ ದಾರಿ ಮಧ್ಯೆ ಸಿಕ್ತವರೆಲ್ಲ ಆ ಫಾರೆಸ್ಟ್ ಡೇಂಜರ್ ಅಂತ ಹೇಳ್ತಿದ್ದಾರೆ. ಐ ಆಮ್ ಟೋಟಲಿ ಡಿಸ್ಟರ್ಬ್ ಪ್ರೀತಿ. ಎಲ್ಲಿ ಅಂತ ಹುಡುಕಲಿ ನಿನ್ನ, ಕಾಣದಿರುವ ನನ್ನಿ ಪ್ರಾಣ. ಚೂರು ಪಾರು ಸುಳಿವು ಸಿಗದೆ ಸೋತು ಹೋದೆನಾ. ನೀನೆಲ್ಲಿ ಹೋದೆ ನನಗೂನು ಹೇಳದೆ, ಕಾರ್ಮೋಡ ಮಿಂಚಿನಂತೆ ಕಾಣದೆ. ಪ್ರೀತಿ ಮಾಡುವ ಮನಸ್ಸು ಕೋರಿದೆ, ಮನಸಾರೆ ಹೃದಯ ನಿನಗೆ ಕಾದಿದೆ. ಸೊಗಸಾದ ಸಾಲಲಿ ಶ್ರುತಿರದ ರಾಗನ ಸವಿಗಾನ ಹಾಡುವೊಮ್ಮೆ ಬಂದು ನೀ. ಬರಡಾದ ಭೂಮಿಲಿ ಬಿರುಕೊಡೆದಿದೆ ಮನ, ಬಿರುಸಾಗಿ ಬಾರೆ ಮಳೆಯ ಹಾಗೆ ನೀನೆಲ್ಲಿ ಹೋದೆ ನನಗೂನು ಹೇಳದೆ, ಕಾರ್ಮೋಡ ಮಿಂಚಿನಂತೆ ಕಾಣದೆ. ಏನು ಹೇಳಿ? ಈ ಫೋಟೋದಲ್ಲಿರೋ ಹುಡುಗಿನ ಎಲ್ಲಾದರೂ ನೋಡಿದ್ದೀರಣ್ಣ? ಇಲ್ಲ, ನೋಡಿಲ್ಲ. ಏನು ಮಿಸ್ ಆಗಿದ್ದಾರ? ಹೌದಣ್ಣ. ಇಲ್ಲಿಂದ ಒಂದು 5-6 ಕಿಲೋಮೀಟರ್ ಒಂದು ದೊಡ್ಡ ಪರ್ವತ ಇದೆಯಲ್ಲ, ಅಲ್ಲಿ ನೆನೆ ನೈಟ್ ಸ್ಟೇ ಆಗಿದ್ವಿ. ಬೆಳಗ್ಗೆ ಎದ್ದು ನೋಡೋಷ್ಟೊತ್ತಲ್ಲ ಅವಳಲ್ಲಿ ಇರಲಿಲ್ಲ. ಎಲ್ಲಾ ಕಡೆ ಹುಡ್ಕೊಂಡು ಬಂದೆ. ಯಾರನ್ನಾದ್ರೂ ವಿಚಾರಿಸೋಣ ಅಂದ್ರೆ ಯಾರೂ ಕಾಣಿಸ್ತಾ ಇರ್ಲಿಲ್ಲ. ಅಷ್ಟರಲ್ಲಿ ನೀವು ಸಿಕ್ಕಿದ್ರಿ ಅಣ್ಣ. ಏನ್ರಿ ನೀವು? ನಾವು ಅಗ್ಲೊತ್ತಲ್ಲಿ ಓಡಾಡ್ಬೇಕಾದ್ರೆ ಜೀವ ಕೈಲಿ ಹಿಡ್ಕೊಂಡು ಓಡಾಡ್ತೀವಿ.
ಅಂಥದ್ರಲ್ಲಿ ನೀವು ಆ ಪರ್ವತದಲ್ಲಿ, ಅದು ನೈಟ್ ಹೊತ್ತು ಇಬ್ಬರೇ ಸ್ಟೇ ಆಗಿದ್ದೀನಿ ಅಂತಾರಲ್ಲ, ಏನ್ರಿ ಹೇಳ್ಬೇಕು ನಿಮಗೆ? ನಿಮ್ಗಿನ್ನೂ ಇಲ್ಲಿನ ವಿಷಯ ಗೊತ್ತಿಲ್ಲ. ಈ ಜಾಗದಲ್ಲಿ ತುಂಬ ದೆವ್ವ ಭೂತಗಳ ಕಾಟ ಇದೆ. ಏನಲ್ಲ ನೀವು ನೋಡೋದಕ್ಕೆ ಎಜುಕೇಟೆಡ್ ತರ ಕಾಣಿಸ್ತಾ ಇದ್ದೀರಾ, ನೀವು ಇದನ್ನೆಲ್ಲ ನಂಬ್ತೀರಾ? ನಂಬಲೇಬೇಕಪ್ಪ. ಇಲ್ಲಿ ನಡೆದಿರೋ ಕೆಲವು ಘಟನೆಗಳನ್ನ ನೋಡಿದ್ರೆ ನಂಬಲೇಬೇಕು ಅನ್ಸುತ್ತೆ. ಏನಣ್ಣ ನೀವು, ದೆವ್ವ ಅಂತೆ ಭೂತ ಅಂತೆ, ಅದೆಲ್ಲ ನಿಮ್ ಮೂಢನಂಬಿಕೆ ಅಷ್ಟೇ. ನಿನ್ನೆ ನಾವು ಗಾಡಿಲಿ ಬರ್ಬೇಕಾದ್ರೆ ನೆನ್ನೆ ನಾವು ಮಲಗಿದಾಗ ಅವ್ರು ಮತ್ತೆ ಬಂದು ನನ್ನ ಹುಡುಗಿನ ಕಿಡ್ನಾಪ್ ಮಾಡಿದಾರೆ ಅಂತ ಅನ್ಸುತ್ತಣ್ಣ. ಓ ಹೌದಾ? ಹೌದಣ್ಣ. ಇಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಾನು ಫಸ್ಟ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ಏನಾದ್ರೂ ಹೆಲ್ಪ್ ಆಗ್ಬೋದಣ್ಣ? ನೀವು ಒಂದು ಕೆಲಸ ಮಾಡಿ, ನಿಮಗೆ ಇಲ್ಲಿಂದ ಒಂದು 30 ಕಿಲೋಮೀಟರ್ ಫಾರೆಸ್ಟ್ ಲಿಮಿಟ್ ದಾಟಿದ್ರೆ ಬರ್ಗೀಪುರ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿ ಈ ಲಿಮಿಟ್ಸಿಗೆ ಬರೋ ಸ್ಟೇಷನ್ ಇದೆ. ನದಿಯ ಉಗಮ ಸ್ಥಾನದಂತೆ ಹುಟ್ಟಿ ಬಂತು ನಮ್ಮಿ ಪ್ರೇಮ, ಕಡಲ ಸೇರದೇನೆ ಹರಿದೆ ಯಾವ ಕಣಿವೆಗೆ, ಎಲ್ಲಿ ಅಂತ ಹುಡುಕಲಿ ನಿನ್ನ ಕಾಣದಿರುವ ನನ್ನಿ ಪ್ರಾಣ, ಚೂರು ಪಾರು ಸುಳಿವು ಸಿಗದೆ ಸೋತು ಹೋದೆನಾ. ನಡೆಯುತ್ತಾ ಬಂದರು ಧಗೆಯಲಿ ಬೆಂದರು, ದಾಹವು ಅರಿಯದು ನಿನ್ನ ದಾರಿಯು ತೋರದು, ಈ ಒಡಲಿನ ಒಡತಿ ನೀನು ನಿನಗಾಗಿಯೇ ಎಂದು ನಾನು ಪರಿತಪಿಸಿದೆ ಕ್ಷಣ ಕ್ಷಣವೂ ನಿನ್ನನೇ, ಪ್ರತಿ ಜನುಮಕ್ಕೂ ನಿನಗಾಗಿಯೇ ಕಾಯುವೆ. ನೀನೆಲ್ಲಿ ಹೋದೆ ನನಗೂನು ಹೇಳದೆ, ಕಾರ್ಮೋಡ ಮಿಂಚಿನಂತೆ ಕಾಣದೆ, ಏನೋ ಹೇಳ್ತಿದ್ದಲ್ಲ ಗುರು. ನೆನ್ನೆ ಆಂಡ್ರಮೇಡ ಫಾರೆಸ್ಟ್ ರೋಡಲ್ಲಿ ಯಾರೋ 3 ಜನನ ಸಿಕ್ಕಾಬಟ್ಟೆ ಹೊಡೆದಾಕಿದ್ರಂತಪ್ಪ. ವಿಷಯ ನಂಗೂ ಗೊತ್ತಾಯ್ತು. ಅಣ್ಣ ಒಂದು ಟೀ ಕೊಡಿ. ಹಾಸ್ಪಿಟ್ಲಲ್ಲಿ ಈಗ್ಲೂ ಆಗ್ಲೋ ಅನ್ನೋಂಗ ಅವ್ರಂತೆ, ಉಳಿಯೋದೇ ಕಷ್ಟವಂತೆ. ನಂಗೂ ಹಂಗೆ ಅಂತಿದ್ರಪ್ಪ, ಉಳಿಯೋದೇ ಡೌಟ್ ಅಂತೆ. ಅವ್ರ ಅಪ್ತಿರು ಚೆನ್ನಾಗಿ ಮಾಡಿಟ್ಟಿರ್ತಾರೆ, ಇಲ್ಲಿ ಮೋಜಿ ಮಸ್ತಿ ಮಾಡ್ಕೊಂಡು ಹಾಳಾಗಿ ಸಾಯ್ತಾರೆ. ಸಿಕ್ಕಾಪಟ್ಟೆ ಕುಡ್ದಿದ್ರಂತೆ. ಕುಡ್ದಿದ್ ಮತ್ತೆ ಯಾರನ್ನ ಕೆಣ್ಕೋದ್ರೋ ಏನೋ, ಅನ್ಭವಿಸ್ಲಿ ಬಿಡೋ. ಯಾವನ ಸರಿಯಾಗಿ ಬುದ್ಧಿ ಕಲ್ಸವನೆ. ಏನ್ ಈಗ ಹೇಳ್ತಾ ಇದ್ದಾರೆ? ಅವ್ರ ಪ್ರಾಣಕ್ಕೆ ಅಪಾಯ ಆಗೋಕೆ ನಾನು ನೋಡ್ದಿಲ್ವಲ್ಲ. ಓ ಮೈ ಗಾಡ್, ಗಾಡ. ದೇವಯಲ್ಲಿ ಅಡಗಿಹ ನೀನು, ತೋರು ಅವಳ ದಾರಿಯನ್ನು, ಮೂಢ ಜನರ ಮಾತು ಕೇಳಿ ಧೈರ್ಯ ಕುಗ್ಗಿದೆ, ಕೋಟಿ ಕನಸ ಆಸೆಯನ್ನು ಇದು ದೇವಸ್ಥಾನ, ಅರ್ಥ ಮಾಡ್ಕೋ. ಇಲ್ಲಿ ಭಕ್ತಿ ತುಂಬಾನೇ ಇಂಪಾರ್ಟೆಂಟ್. ಮರಳಿ ಬೇಗ ಬಾ, ಕೊರಗುತ್ತ ಕೇಳುವೆ, ಕರೆಯದೆ ಬಾರಲೆ, ಕಂಬನಿ ಕಣ್ಣನು ಒರೆಸಲು ಸನಿಹಕ್ಕೆ ಬಾರಲೆ, ಪ್ರತಿರೂಪ ಪ್ರತಿಮೆ ನೀನು, ಮಡಿಲ ಮೇಲೆ ಮಲಗಲೇನು, ನಿನಗೆಂದೇ ಜೀವ ಭಾವ ಬದುಕಿದೆ, ಉಸಿರಾಗಿ ಜೊತೆ ಜೊತೆಯಲ್ಲಿ ಬಾಳುವೆ. ನೀನೆಲ್ಲಿ ಹೋದೆ ನನಗೂನು ಹೇಳದೆ,
ಕಾರ್ಮೋಡ ಮಿಂಚಿನಂತೆ ಕಾಣದೆ ಪ್ರೀತಿ ಮಾಡುವ ಮನಸ್ಸು ಕೋರಿದೆ ಮನಸಾರೆ ಹೃದಯ ನಿನಗೆ ಕಾದಿದೆ ಏನದು ಸೌಂಡು ಏನೋ ಸೌಂಡ್ ಬಂದಂಗಾಯ್ತಲ್ಲ ಯಾರೋ ಕಿರಿಸ್ತಾ ಇದ್ದಾರಲ್ಲ ಬೇಬ್ ಎದ್ದೇಳು ಬೇಬ್ ನಿನ್ ಪ್ರೀತಮ್ ಬಂದಿದ್ದೀನಿ ಎದ್ದೇಳು ಬೇಬ್ 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 ಪ್ರೀತ್ ಏನಿದು ಏನಿಲ್ಲ ಬೇಬ್ ನಾವು ಹೇಗೆ ಬಂದ್ವಿ ಇಲ್ಲಿಗೆ ಟೆಂಟಲ್ಲಿ ನಿಮಗೇನು ಗೊತ್ತಾಗಿಲ್ಲ ಅನ್ಸುತ್ತೆ ಬೇಬ್ ನಾನು ನಿನ್ಗೆಲ್ಲ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಡಿ ಫಸ್ಟ್ ಇಲ್ಲಿಂದ ಹೊರಡೋಣ ನಡಿ ಬೇಬ್ ನಿಧಾನ ಬೇಬ್ ನಿಧಾನ ಆರಾಮಾಗಿ ಯಾರದು ಕಾಣಲ್ಲ ಹೋಯ್ತಾರದು ಅಲ್ಲ ಯಾರಪ್ಪ ಇವರು ಕಾಡೊಳಗಡೆ ಬಂದ್ಬಿಟ್ಟವ್ರಲ್ಲ ಗುರು ನಿಷೇಧ ಮಾಡಿದ್ರು ಇಲ್ಲೇ ಬಂದು ಸಾಯ್ತಾರೆ ನಮ್ಮ ಆಫೀಸರ್ ಕಾಂಪೌಂಡ್ ಹಾಕ್ಸು ಅಂತ ಹೇಳಿ 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 ಸಾಕಾಗೋಯ್ತು ಇವ್ರು ಕಾಂಪೌಂಡ್ ಹಾಕ್ಸೋವರೆಗೂ ಈ ಕಾಟ ತಪ್ಪಿದ್ದಲ್ಲ ಅಯ್ಯೋ ಓ ನನ್ನ ನಲ್ಲನೆ ನನ್ನ ಸಿರಿನಾಯಿನಿಯನೇ ನಿನಗಾಗಿ ನನ್ನ ಜೀವ ಕಾದಿದೆ ಪ್ರೀತಿ ಮಾಡುವ ಮನಸ್ಸು ಕೋರಿದೆ ಮನಸಾರೆ ಹೃದಯ ನಿನಗೆ ಕಾದಿದೆ ಪ್ರೀತ್ ನನ್ನ ಕೈಲಿ ಆಗ್ತಾ ಇಲ್ಲ ತುಂಬ ಸುಸ್ತಾಗ್ತಿದೆ ಬಾಯೆಲ್ಲ ಒಣಗ್ತಿದೆ ಐ ನೀಡ್ ವಾಟರ್ ಪ್ರೀತ್ ಓ ಮೈ ಗಾಡ್ ನೀನು ಹುಡ್ಕೋ ಟೆನ್ಷನಲ್ಲಿ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ ಐ ಆಮ್ ಸಾರಿ ಬೇಬ್ ತಗೋ ಇತ್ತಿನ್ನು ಸ್ವಲ್ಪ ಸ್ಟ್ಯಾಮಿನಾ ಬರುತ್ತೆ ತಗೋ ಪ್ರೀತ್ ನೀನ್ ತಿನ್ನು ತಗೋ ನೀನ್ ತಿನ್ನು ಬೇಬ್ ಸರಿ ಆಯ್ತು ಹೊರಡೋಣ ಏನಿದು ದಾರಿ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆಯಲ್ಲ ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹಳಾದ ನೆಟ್ವರ್ಕೇ ಸಿಗ್ತಾ ಇಲ್ಲ ಮುಂದೆ ಎಲ್ಲಾದ್ರೂ ನೋಡೋಣ ಇರು ಪ್ರೀತ್ ನನಗೆ ತುಂಬ ಸುಸ್ತಾಗ್ತಾ ಇದೆ ಐ ನೀಡ್ ಸಮ್ ರೆಸ್ಟ್ ಓಕೆ ಇಲ್ಲೇ ಎಲ್ಲಾದ್ರೂ ಜಾಗ ನೋಡೋಣ ಇರು ರೆಸ್ಟ್ ತಗೊಳ್ಳು ಅಂತೆ ಹಾಗೆ ಮಾಡೋಣ ಇಲ್ಲೇ ಕೂತ್ಕೊಳ್ಳೋಣ ಬಾ ಬಾ
ಸುಸ್ತಾಗೋಯ್ತು ಪ್ರೀತ್. ಇನ್ನೂ ಎಷ್ಟು ದೂರ ಹೋಗಬೇಕು ಏನೋ. ಏನು ಮಾಡೋದೀಗ? ನೀನೊಂದು ಸ್ವಲ್ಪ ರೆಸ್ಟ್ ಮಾಡು, ಏನಾದರೂ ಪ್ಲ್ಯಾನ್ ಮಾಡೋಣ. ಏನೋ ಓಡಾಡೋ ಶಬ್ದ ಬರ್ತಾ ಇದೆಯಲ್ಲ. ಬೇಬ್ ಎದೇಳು ಬೇಬ್. ವಾಟ್ ಪ್ರೀತ್? ಏನೋ ಬರ್ತಾ ಇರೋ ಹಾಗಿದೆ. ಅದು ನಮ್ಮ ಕಡೆನೇ ಬರ್ತಾ ಇರೋ ಹಾಗಿದೆ. ಹೌದಾ? ಸೈಲೆಂಟಾಗಿ ಕೇಳಿಸ್ಕೊ. ನನಗೂ ಕೇಳಿಸ್ತಿದೆ. ಖಂಡಿತ ಇದು ಮನುಷ್ಯ ಪ್ರಾಣಿಯ ಔಷಧಿ. ಯಾರಲ್ಲಿ ಮರದ ಹಿಂದೆ ಇರೋದು? ಬನ್ನಿ ಆಚೆ. ಈ ಕಾಡಿನೊಳಗೆ ಯಕಶ್ಚಿತ್ ಒಂದು ಹೊಸ ಹುಳ ಬಂದ್ರು ನನಗೆ ಗೊತ್ತಾಗುತ್ತೆ. ಬನ್ನಿ ಆಚೆ, ನಾನ್ ನಿಮ್ಗೇನು ಮಾಡಲ್ಲ. ಯಾರೋ ಮಂಚ, ನಾನೆಲ್ಲೋ ಪ್ರಾಣಿ ಅನ್ಕೊಂಡ್ಬಿಟ್ಟಿದ್ದೆ. ಯಾರು ನೀವು? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಈ ಕಾಡ್ ಬಗ್ಗೆ ನಿಮ್ಗಿನ್ನ ಗೊತ್ತಿಲ್ಲ. ಇದೊಂದು ಮಾಯಾಜಾಲದ ಕಾಡು. ಇಲ್ಲಿಗೆ ಬಂದವರು ಹೊರಗೋಗಕ್ಕೂ ಆಗದೆ, ಹೊಟ್ಟೆಗೆ ಊಟ ಸಿಗದೆ, ಕೊನೆಗೆ ಇಲ್ಲೇ ಸಿಲುಕಿ ಸತ್ತು ಕೊಳ್ತು ನಾರಿದ್ದಾರೆ. ಅಂತದ್ರಲ್ಲಿ ಇಲ್ಲಿಗೆ ಬಂದಿದ್ದೀರಲ್ಲ, ಒಂದೇ ಇದೆಯಾ ನಿಮ್ಗೆ? ಸರ್, ನಾವಿಲ್ಲಿ ಮಿಸ್ ಆಗಿ ಬಂದ್ಬಿಟ್ಟಿದೀವಿ. ನಿಮ್ಮನ್ನ ನೋಡಿದ್ರೆ ಈ ಕಾಡಿನ ಬಗ್ಗೆ ತುಂಬಾ ಗೊತ್ತಿದೆ ಅಂತ ಅನ್ಸುತ್ತೆ. ದಯವಿಟ್ಟು ನಮ್ಮಿಬ್ರನ್ನ ಹೊರಗೋಗಿ ದಾರಿ ತೋರಿಸಿದ್ರೆ ನಿಮ್ಮಿಂದ ತುಂಬಾ ಉಪಕಾರ ಆಗುತ್ತೆ ಸರ್. ಹೌದು ಸ್ವಾಮಿ, ದಯವಿಟ್ಟು ನಮ್ಗೆ ಇಲ್ಲಿಂದ ಹೋಗೋದಕ್ಕೆ ದಾರಿ ತೋರಿಸಿ. ಮೂರ್ಖರು ನೀವು. ಇಲ್ಲಿಂದ ಹೊರಗೋಗೋದು ಅಷ್ಟು ಸುಲಭ ನೋಡಿ. ನಿಮ್ಗೆ ಆಗ್ಲೇ ಹೇಳ್ದಂಗೆ ಇದೊಂದು ಮಾಯಾಜಾಲದ ಕಾಡು. ಹಾಗಂದ್ರೆ ನೋಡಮ್ಮ, ಇಲ್ಲಿಗೆ ಬಂದವರು ಕೆಲವೊಬ್ರು ಹಸುವಿನಿಂದ ಸತ್ತಿದ್ರೆ, ಇನ್ ಕೆಲವೊಬ್ರು ಹಸಿದ ಪ್ರಾಣಿಗಳಿಗೆ ಆಹಾರ ಆಗಿದ್ದಾರೆ. ಮತ್ತೆ ಇನ್ನು ಕೆಲವರು ಆತ್ಮಗಳ ಕಾಟಕ್ಕೆ ಆಹುತಿಯಾಗಿದ್ದಾರೆ. ಏನ್ ಹೇಳ್ತಿದ್ದೀರಾ ಸ್ವಾಮಿ? ಹೌದು, ನಿಮ್ ಪುಣ್ಯ ನನ್ ಕೈಗೆ ಸಿಕ್ಕಿದ್ದೀರಾ. ಬನ್ನಿ ನನ್ ಜೊತೆ. ಎಲ್ಲಿಗೆ ಸರ್? ಈ ಕಾಡಿಂದ ಹೊರಗಡೆ ಹೋಗ್ಬೇಕೋ ಬೇಡವೋ? ಹೌದು ಸರ್. ಹಾಗಾದ್ರೆ ಬನ್ನಿ ನನ್ ಜೊತೆ. ಸರಿ ಸರ್. ನನ್ ಕೈ ಮೇಲೆ ನೀನ್ ಬಲ್ಗೈ ಇಡಮ್ಮ. ನಿನ್ಗೊಂದ್ ದೊಡ್ಡ ಕಂಟಕ ಇದೆಯಮ್ಮ. ಕಂಟಕನ? ಹೌದಮ್ಮ. ಇಲ್ಲಿವರೆಗೂ ಆಗಿರೋ ನಿಮ್ಮ ಅಷ್ಟು ಕೆಟ್ಟ ಅನುಭವಗಳಿಗೆ ಕಾರಣ ಒಂದು ಆತ್ಮ. ಆತ್ಮನ? ಆತ್ಮನ? ಹೌದಮ್ಮ, ಇದೊಂದು ಆತ್ಮದ ಕಾಟ. ಇದರಿಂದ ನಿನ್ಗೆ ದೊಡ್ಡ ಕಂಟಕ ಇದೆ. ಏನ್ ಸ್ವಾಮಿ ನೀವು ಹಾಗೆ ಹೇಳ್ತಿದ್ದೀರಾ? ಹಾಗಾದ್ರೆ ಈ ವಿಷಯದ ಬಗ್ಗೆ ನಿಮಗೆ ಮುಂಚೆನೆ ಗೊತ್ತಿತ್ತಾ? ಈ ಹುಡುಗಿ ಜಾತಕದಲ್ಲಿ ಮದುವೆಗೆ ಮುಂಚೆ ದೊಡ್ಡ ಕಂಟಕ ಎದುರಾಗುತ್ತೆ ಅಂತ ತೋರಿಸ್ತಿದೆ. ಏನು
ಪ್ರತಿಯೊಂದು ಸಮಸ್ಯೆಗೂ ಆ ದೇವರು ಪರಿಹಾರ ಸೃಷ್ಟಿ ಮಾಡಿರ್ತಾನಮ್ಮ. ಹಾಗಂತ ನಾವು ತಾತ್ಸಾರ ಮಾಡೋ ಹಾಗೂ ಇಲ್ಲ. ನಾವು ಪರಿಹಾರನ ಕಂಡಿಡ್ದು ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದಾಗ ಆ ಕಂಟಕದಿಂದ ನಾವು ಪಾರಾಗ್ಬೋದು. ಮೊನ್ನೆ ಅವರು ಆ ಪೂಜೆಗೆ ಬರೋದಕ್ಕೆ ಹೇಳಿದ್ರು ಸ್ವಾಮಿ, ಆದ್ರೆ ನಾನೇ ಅಲ್ಲಿಗೆ ಹೋಗೋದನ್ನ ತಡೆದು ಟ್ರಿಪ್ ಹೋಗ್ಲೇಬೇಕು ಅಂತ ಹಠ ಮಾಡ್ದೆ. ಈಗ ಈ ಇಕ್ಕಟ್ಟಿಗೆ ಸಿಗಾಕೊಂಡ್ಬಿಟ್ವಿ. ನೀವಾಗೆ ಇಕ್ಕಟ್ಟಿಗೆ ಸಿಗಾಕೊಂಡಿದ್ದಲ್ಲಮ್ಮ, ಆ ಆತ್ಮ ನಿಮ್ಮನ್ನ ಇಕ್ಕಟ್ಟಿಗೆ ಸಿಗಾಕೊಳ್ಳೋ ಹಾಗೆ ಮಾಡಿದೆ. ಆಗಿದ್ದಾಯ್ತು, ನಮ್ಗಿಲ್ಲಿಂದ ಆಚೆ ಹೋಗೋಕೆ ಏನಾದ್ರೂ ಮಾಡಿ ಪ್ಲೀಸ್ ಸರ್. ಇಷ್ಟಾದ್ರೂ ನಿನ್ಗಿನ್ನೂ ಅರ್ಥ ಆಗಿಲ್ವಾ? ಅಷ್ಟು ಸುಲಭವಾಗಿ ನೀವು ಇಲ್ಲಿಂದ ಆಚೆ ಹೋಗೋದಕ್ಕಾಗಲ್ಲ. ನೀವೊಂದು ಕಂಟಕದಲ್ಲಿದ್ದೀರಾ, ಅದು ಒಂದು ಆತ್ಮ ಸೃಷ್ಟಿ ಮಾಡಿರೋ ಸುಳಿಗೆ ಸಿಗಾಕೊಂಡಿದ್ದೀರಾ. ನೀವಿಲ್ಲಿಂದ ನನ್ ಬಿಟ್ಟು ಆಚೆ ಹೋದ್ರೆ ನಿಮ್ಮಿಬ್ರಿಗೂ ಮರಣ ಶತಸಿದ್ಧ. ಯೋಚನೆ ಮಾಡಿ. ಇವಾಗ ಯೋಚನೆ ಮಾಡೋದು ಏನೂ ಇಲ್ಲ ಸ್ವಾಮಿ. ನೀವ್ ಹೇಳಿದ್ದೆಲ್ಲ ನನಗೆ ಅರ್ಥ ಆಗಿದೆ. ಇವಾಗ ನಾವೇನ್ ಮಾಡ್ಬೇಕು ಹೇಳಿ ಸ್ವಾಮಿ. ಮೊದ್ಲು ಆ ಆತ್ಮ ಯಾರು ಅಂತ ತಿಳ್ಕೊಬೇಕು. ಆ ಆತ್ಮ ನಿನಗೆ ಕಾಟ ಕೊಡ್ತಿದೆ ಅಂತ ತಿಳ್ಕೊಬೇಕು. ಆಗ್ಲೇ ಆ ಕಂಟಕದಿಂದ ನಿಮಗೆ ಮುಕ್ತಿ ಸಿಗೋ ಹಾಗೆ ಮಾಡ್ಬೋದು. ಹಾಗೆ ನೀವು ಇಲ್ಲಿಂದ ಆಚೆ ಹೋಗೋದಕ್ಕೂ ಸಹಾಯ ಮಾಡ್ಬೋದು. ಸ್ವಲ್ಪ ಈ ಕಡೆ ಬರ್ತೀಯಾ? ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು. ಬೇಬ್ ನೋಡು, ಸುಮ್ಮನೆ ಇದೆಲ್ಲ ಟೈಮ್ ವೇಸ್ಟು. ಕತ್ಲಾಗೋದ್ರೆ ನಮ್ಗಿನ್ನೂ ತುಂಬ ಕಷ್ಟ ಆಗುತ್ತೆ. ನಾನು ಹೆಂಗೋ ನಿನ್ನ ಆಚೆ ಕರ್ಕೊಂಡು ಹೋಗ್ತೀನಿ. ಫಸ್ಟು ಇಲ್ಲಿಂದ ಹೊರಟ್ಬಿಡೋಣ, ನಡಿ ಬೇಬ್. ಪ್ರೀತ್, ಏನ್ ಮಾತಾಡ್ತಾ ಇದೀಯ ನೀನು? ನಾನು ನಿನ್ ಜೊತೆಲಿ ಇದ್ದಾಗ್ಲೇ ತಾನೇ ಮಿಸ್ ಆಗಿತ್ತು. ಆಗ ನಿನ್ ಕೈಲಿ ಕಾಪಾಡೋದಕ್ಕಾಗಿತ್ತಾ? ನೋಡು ಪ್ರೀತ್, ನೀನ್ ಮೊದ್ಲೇ ದೇವ್ರು ದಿಂಡ್ರಂದ್ರೆ ನಂಬಲ್ಲ. ಇದು ನಿನ್ಗೆ ಅರ್ಥನೂ ಆಗಲ್ಲ. ಅಮ್ಮ ನಮ್ಮನ್ನ ಕರೆದಿರೋ ಉದ್ದೇಶಕ್ಕೂ ಈಗ ಇವ್ರು ಹೇಳ್ತಿರೋ ಮಾತ್ಗೂ ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಅನಿಸ್ತದೆ. ನಾನು ಇವ್ರನ್ನ ನಂಬ್ತೀನಿ ಪ್ರೀತ್. ಇವ್ರ ಸಹಾಯ ನಮಗ್ ಬೇಕೇ ಬೇಕು. ಅರ್ಥ ಮಾಡ್ಕೋ ಪ್ರೀತ್. ಸರಿ, ನಿನ್ನಿಷ್ಟ. ನಿಮ್ಮಿಬ್ರು ಮನ್ಸಲ್ಲಿ ಏನೋ ಗೊಂದಲ ಕಾಡ್ತಿದೆ ಅಂತ ಅನ್ಕೊಂತೀನಿ. ಹಾಗೆಲ್ಲ ಏನೂ ಇಲ್ಲ ಸ್ವಾಮಿ. ಇವಾಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ಸ್ವಾಮಿ. ನೋಡಮ್ಮ, ಈ ಹಿಂದೆ ಯಾರಾದ್ರೂ ನಿನ್ನ ತುಂಬಾ ಇಷ್ಟಪಟ್ಟಿದ್ದವರು ಅಥವಾ ನಿನ್ ಕಂಡ್ರೆ ಆಗದೆ ಇದ್ದವರು ಯಾರಾದ್ರೂ ಇದಾರಾ? ಆಗದೆ ಇರೋರಾ? ಆತರ ಯಾರು ಇಲ್ಲ ಸ್ವಾಮಿ. ಆದ್ರೆ ನನ್ನನ್ನ ಇಷ್ಟಪಟ್ಟು ರಾಬರ್ಟ್, ಅವ್ನ್ ಯಾವಾಗ್ಲೂ ನೀನ್ ಹಿಂದೆ ಬಿದ್ದಿ ಸಾಯ್ತಿದ್ನಲ್ಲ. ಹೇ, ಅವನ್ ಹೇಗ್ ಸಾಧ್ಯ? ಅವ್ರು ಹೇಳೋ ಪ್ರಕಾರ ಒಂದ್ ಆತ್ಮ. ಆದ್ರೆ ಅವ್ನ್ ಬದುಕಿದಾನಲ್ವಾ? ಅವ್ನ್ ಸತ್ತಿದ್ರೆ ತಾನೇ ನನ್ನ ಆತ್ಮ ಕಾಡೋಕೆ. ನನ್ನ ಆತ್ಮ ಗೀತ್ಮ ಅಂತ ಹೇಳ್ತಾ ಇಲ್ಲ, ಅದನ್ನ ನಾನ್ ನಂಬೋದು ಇಲ್ಲ. ಅವ್ನ್ ಯಾಕೆ ನಮ್ಮಿಬ್ರನ್ನ ಫಾಲೋ ಮಾಡ್ಕೊಂಬಂದಿ ನಿನ್ನ ಕಿಡ್ನಾಪ್ ಮಾಡಿರ್ಬಾರ್ದು? ಮುಚ್ಚು ಬಾಯ್. ಆತ್ಮ ಬಗ್ಗೆ ನಿನ್ಗೇನ್ ಗೊತ್ತು? ಅಲ್ಲ ಸ್ವಾಮಿ, ಈ ಯುಗದಲ್ಲಿ ಸಾಕ್ ಮಾಡು. ಈಗ್ಲೂ ಆತ್ಮ ಇಲ್ಲೇ ಎಲ್ಲೋ ನಿಮ್ಮನ್ನ ಗಮನಿಸ್ತಾ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇದು ಸಮಯ ಅಲ್ಲ. ಸಂದರ್ಭ ಬಂದಾಗ ಅದ್ರ ಅನುಭವ ನಿನ್ಗೆ ಆಗುತ್ತೆ. ಯಾರೀ ರಾಬರ್ಟ್? ಸರ್, ಅವ್ನು ನಮ್ಮ ಆಫೀಸಲ್ಲಿ. ನೀನ್ ಹೇಳಮ್ಮ. ಆ ರಾಬರ್ಟ್ ನಮ್ಮ ಆಫೀಸಲ್ಲಿ ನಮ್ ಜೊತೆನೆ ಕೆಲಸ ಮಾಡ್ತಿರೋ ಹುಡುಗ. ಅಪ್ಪ ತಂದೆ ಆಂಜನೇಯ, ನಿನ್ನ ಆಶೀರ್ವಾದದಿಂದ ನನಗೆ ಕೆಲಸ ಸಿಕ್ತು. ಇವತ್ತು ನಾನು ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಹಿಂದೆ ಮುಂದೆ ಯಾರು ಇಲ್ದೇ ಇರೋ ಅನಾಥೆನ ಇಲ್ಲಿವರೆಗೂ ನೀನೇ ಕಾಪಾಡಿದ್ಯಾ. ಇನ್ ಮುಂದೆ ಯಾವುದೇ ಸಮಸ್ಯೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿನ್ಗೆ ಬಿಟ್ಟಿದ್ದೀನಿ ತಂದೆ. Welcome, Miss Preeti. I'm Robert and your team leader. ಫಸ್ಟ್ ಏನೇ ಇವ್ನು ಯಾವನೋ ಜುಲ್ ನನ್ನ ಮಗ ಸಿಗ್ಬೇಕಾ? ಪರವಾಗಿಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಗೊಳ್ಳಿ ಈ ಫೈಲು. 2 ಡೇಸಲ್ಲಿ ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡಿ. ಓಕೆ? ಓಕೆ ಸರ್. ಸರ್,
ಬೇರೆ ಫೈಲ್ ಏನಾದ್ರೂ ಇದೆಯಾ? ಏನಿಲ್ಲ, ಯು ಕ್ಯಾರಿ ಆನ್. ಸಖತ್ತಾಗಿದ್ದಾರೆ. ಛೇ, ಒಳ್ಳೆ ಸಾಯ್ತಾನೆ. ಹ್ಯಾಪಿ ಬರ್ಡೇ ಪ್ರೀತಿ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಪ್ರೀತಿ. ಥ್ಯಾಂಕ್ಸ್. ಹ್ಯಾಪಿ ಬರ್ತ್ಡೇ ಪ್ರೀತಿ. ಥ್ಯಾಂಕ್ ಯು. ಓ, ಬರ್ತ್ಡೇನಾ? ಹಗ್ ಮಾಡ್ಕೊಳಕ್ಕಿದೆ ಚಾನ್ಸು. ಹ್ಯಾಪಿ ಬರ್ಡೇ ಪ್ರೀತಿ. ಹ್ಯಾಪಿ ಬರ್ಡೇ. ಸರ್ ಪ್ಲೀಸ್. ಶಿಟ್, ಇವಂದು ಯಾಕೋ ಅತಿ ಆಯ್ತು. ಏನ್ ಮಾಡೋದೀಗ? ಇವನ್ ಟಾರ್ಚರ್ ತಡಿಯಕ್ಕಾಗ್ತಾ ಇಲ್ಲ. ಕೆಲಸ ಬಿಟ್ಬಿಡೋಣ ಅಂದ್ರೆ ಈಗಿರೋ ಪರಿಸ್ಥಿತಿಯಲ್ಲಿ ಅದು ಆಗಲ್ಲ. ಅಪ್ಪ ಆಂಜನೇಯ, ಈ ರಾಬರ್ಟ್ ಅನ್ನೋ ರಾವಣನಿಂದ ನೀನೇ ನನ್ನ ಕಾಪಾಡಬೇಕು ತಂದೆ. ಪ್ರೀತಿ, ಇವತ್ತು ನಿಂಗೆ ಪ್ರಪೋಸ್ ಮಾಡಿ ನನ್ನ ಬುಟ್ಟಿಗೆ ಹಾಕ್ಕೊಂಡು ನನ್ನ ಮನ್ಸಾರೆ ನಿನ್ನ ಸೌಂದರ್ಯನ ಇಂಚಿಂಚು ಅನುಭವಿಸ್ಬೇಕು ಪ್ರೀತಿ. ಶ್ವೇತಾ, ಐ ವಿಲ್ ಬಿ ರೈಟ್ ಬ್ಯಾಕ್ ವಿತ್ ಇನ್ ಫ್ಯೂ ಮಿನಿಟ್ಸ್. ಓಕೆ? ಎಲ್ಲಿಗೂ ಹೋಗ್ತಿದ್ದಾಳೆ? ಪ್ರಪೋಸ್ ಮಾಡಕ್ಕೆ ಒಳ್ಳೆ ಟೈಮು. ಟಾಯ್ಲೆಟು ಆದ್ರೂ ಅವಳು ಬರ್ತಿದ್ದಂಗೆ ಅಡ್ಡ ಹೋಗೋ ನೆಪದಲ್ಲಿ ಅವಳಿಗೆ ಡಿಕ್ಕಿ ಹೊಡೆದು ಮಜಾ ತಗೊಂಡು ಆಮೇಲೆ ಪ್ರಪೋಸ್ ಮಾಡೋಣ. ಬಂದ್ಲು ಅನ್ಸುತ್ತೆ. ಅಯ್ಯಯ್ಯೋ, ಸಾರಿ ಸರ್, ಗೊತ್ತಾಗಿಲ್ಲ. ಏಯ್, ಯಾರೋ ನೀನು? ಸರ್, ನಾನು ಹೊಸ್ದಾಗಿ ಇಂಟರ್ವ್ಯೂ ಅಟೆಂಡ್ ಮಾಡೋಣ ಅಂತ ಬಂದೆ ಸರ್. ಅಷ್ಟರಲ್ಲಿ ಅವಸರ ಆಗೋಯ್ತು, ಅದಕ್ಕೆ ಮುಗಿಸ್ಕೊಬಿಟ್ಟೆ ಸರ್. ಮುಗಿಸ್ಕೊಂಡ? ಸರಿ, ಹೊರಡು. ಆಯ್ತು ಸರ್. ಛೇ, ಎಲ್ಲ ಪ್ಲಾನ್ ಹಾಳು ಮಾಡ್ಬಿಟ್ಟ. ಪ್ರೀತಿ, ಒಂದು ನಿಮಿಷ. ನಾನು ಹಿಂಗೇನೋ ಒಂದು ಕೊಡಬೇಕು, ಕೊಡ್ಲಾ? ಸರ್, ಏನ್ ಮಾತಾಡ್ತಾ ಇದ್ದೀರಾ ನೀವು? ಹೇಯ್, ತಪ್ಪು ತಿಳ್ಕೊಬೇಡ. ನಿನಗೆ ಕೊಡೋದಕ್ಕೇನೋ ಅಂತ ಅಂದಿದ್ದೆ. ನೀವು ಅಂದರೆ ಕೊಡ್ತೀನಿ. ಓಕೆ, ಬಟ್ ಈಚೆ ಆಗ್ತಲ್ಲ. ಅದು ಬೆಳಿಗ್ಗೆನೆ ತಂದಿದ್ದೆ, ಕೊಡೋದು ಮರ್ತ್ಬಿಟ್ಟೆ. ಸಡನ್ ಆಗಿ ನಿಮ್ಮನ್ನು ನೋಡಿದ್ನಲ್ಲ, ಜ್ಞಾಪಕ ಬಂತು, ಹಾಗಾಗಿ. ಓಕೆ, ಏನದು? ಜೋಬಲ್ಲೇ ಇಟ್ಟಿದ್ದೆ. ಪರವಾಗಿಲ್ಲ ಬಿಡಿ ಸರ್, ಎಲ್ಲೋ ಇಟ್ಟಿದ್ದೀರಾ ಅನ್ಸುತ್ತೆ. ನಿಧಾನಕ್ಕೆ ಕೊಡಿ. ಬ್ಲಿಡಿ ನಾನ್ಸೆನ್ಸ್. ಟಾಯ್ಲೆಟ್ ಹತ್ರನೇ ಬಂದ್ಬಿಡ್ತಾನೆ ಲೈನ್ ಹೊಡಿಯೋದಕ್ಕೆ. ಎಲ್ಲೋ ಹೋಯ್ತದು? ನೋಡು, ನೀನೆಷ್ಟು ಚೆನ್ನಾಗಿದ್ಯಾ. ನಿನ್ ವ್ಯಾಲ್ಯೂ ಗೊತ್ತಿಲ್ದಿರೋರು ಯಾರೋ ನಿನ್ನನ್ನು ಬೀಳಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಮುಟ್ಟಾಳ್ರು. ನೀನು ಇರ್ಬೇಕಾಗಿರೋ ಜಾಗ ಯಾವುದು ಗೊತ್ತಾ? ಒಂದು ಸುಂದರವಾದ ಹೆಣ್ಣು. ಅವಳ ಮುಡಿಲ್ ನೀನಿದ್ದಿದ್ರೆ, ಆಹಾ, ಆ ಬ್ಯೂಟಿನ ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ಏನ್ ಮಾಡೋದೀಗ? ನಂದಿನಿ, ಇವತ್ತು ನೀವು ಬಹಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಯಾರಾದ್ರೂ ಒಳ್ಳೆ ಫಿಗರ್ ಬಂದಿದ್ದಿದ್ರೆ ಹಾಗೆ ಕೊಟ್ಟು ಪ್ರಪೋಸ್ ಮಾಡ್ಬಿಡ್ಬೋದಾಗಿತ್ತು. ವಾವ್, ರೆಡ್ ರೋಸ್. ನನಗೆ ರೆಡ್ ರೋಸ್ ಅಂದರೆ ತುಂಬ ಇಷ್ಟ. ಇಫ್ ಯು ಡೋಂಟ್ ಮೈಂಡ್, ನಾನು ಅದನ್ನು ತಗೋಬೋದಾ? ಯಾ, ಶ್ಯೂರ್. ಥ್ಯಾಂಕ್ ಯು. ನೀನ್ ಬಂದಿರೋದೇನಕ್ಕೆ? ನೀನ್ ಮಾಡ್ತಾ ಇರೋದೇನೋ? ಫಸ್ಟು ಬಂದಿರೋ ಕೆಲಸ ಮಾಡಲು. ಅಯ್ಯೋ, ಏನ್ ಸಖತ್ತಾಗಿ ಕಾಣಿಸ್ತೋಳೆ. ಹಂಗೆ ತಿಂದ್ಬಿಡ್ಬೇಕನ್ನಿಸ್ತಿದೆ. ಇನ್ನು ನಂಗೆ ತಡೆಯೋಕ್ಕಾಗಲ್ಲಪ್ಪ. ಏನಿದ್ದಾಳೆ ಗುರು ಇವಳು. ಸರ್, ನೀವಾ? ನಾನೊಂದು ಕ್ಷಣ ಹೆದರ್ಕೊಂಡೇ ಬಿಟ್ಟೆ. ಹೌದಾ? ಐ ಆಮ್ ಸಾರಿ ಪ್ರೀತಿ. ಯು ಆರ್ ಲುಕಿಂಗ್ ಸೋ ಸೆಕ್ಸಿ. ನಿನ್ನ ಸೌಂದರ್ಯ ನೋಡ್ತಿದ್ರೆ ನನಗೊಂಥರ ಹುಚ್ಚಿಡ್ದಂಗೆ ಆಗುತ್ತೆ. ಸರ್, ಏನ್ ಸರ್ ನೀವು? ಏನ್ ಮಾತಾಡ್ತಾ ಇದ್ದೀರಾ? ಪ್ರೀತಿ, ಇವತ್ತೊಂದು ನೈಟ್. ಸರ್,
ಲಿಸನ್ ಪ್ರೀತಿ, ಇವರು ಪ್ರೀತಮ್ ಅಂತ ಹೊಸದಾಗಿ ಜಾಯ್ನ್ ಆಗಿದ್ದಾರೆ. ಇವರಿಗೆ ನೀವೇ ಟ್ರೈನ್ ಅಪ್ ಮಾಡಬೇಕು. ಗೋಟ್ ಇಟ್? ಶೋರ್ ಸರ್. ರಾಬರ್ಟ್ ಸರ್ ಹತ್ರ ಮಾತಾಡ್ಬೇಕು. ಕ್ಯಾಬಿನಿಗೆ ಬಾ. ಸರಿ ಸರ್. ಇವನೇನಾದ್ರೂ ನೋಡ್ತಾ. ಥ್ಯಾಂಕ್ಸಾ? ಯಾಕೆ? ಸುಮ್ಮನೆನಾ? ಅದೆಲ್ಲ ಬಿಡಿ. ಐ ಆಮ್ ಪ್ರೀತಿ. ಪ್ರೀತಮ್. ಸೋ ನೈಸ್. ನಮ್ಮಿಬ್ರದ್ದು ಒಳ್ಳೆ ಪೇರಲ್ವಾ? ಏನು? ನೇಮ್, ಹೆಸರು. ನಮ್ಮಿಬ್ರು ಹೆಸರು ಒಳ್ಳೆ ಪೇರಲ್ವಾ ಅಂತಂದೆ. ಪ್ರೀತಮ್, ಪ್ರೀತಿ, ಪ್ರೀತಿ, ಪ್ರೀತಮ್ ಅಲ್ವಾ? ದಿಲ್ಲೊಳಗೆ ಡೋಲು ಬಡಿಯುತ್ತಿದೆ, ಮೈಯೊಳಗೆ ಕಚ್ಚುಗುಳಿಯಾಗಿದೆ, ಮಾತುಗಳು ತೊದಲುತ್ತಿದೆ, ಮೌನವೇ ಮಾತಾಗಿದೆ. ಯಾಕಿಂಗಾಗುತ್ತಿದೆ? ಓ ಪ್ರೀತಿ ಚಿಗುರುತ್ತಿದೆ, ಮನದೊಳು ಪ್ರೇಮ ಉದಯಿಸಿದೆ. ಹೇ, ನಿನ್ನೆ ಯೂಟ್ಯೂಬ್ ನೋಡ್ಕೊಂಡು ಒಂದು ಚಿಕನ್ 65 ಟ್ರೈ ಮಾಡಿದ್ದೆ ಕಣೆ. ಎಷ್ಟು ಸಕ್ಕದಾಗಿತ್ತು ಗೊತ್ತಾ? ಇವಂದ್ ಯಾಕೋ ಜಾಸ್ತಿ ಆಯ್ತು ಕಣೆ. ಯಾರ್ದೆ? ಅವನಲ್ಲ, ಲೋಫರ್ ರಾಬರ್ಟ್. ಒಳ್ಳೆ ಜೊಲ್ಲನ್ ಮಗ ಅನ್ಸುತ್ತೆ. ಹುಡುಗಿರಂದ್ರೆ ಬಾಯಿ ಬಿಟ್ಕೊಂಡು ನೋಡ್ತಾನೆ. ಜೊಲ್ನನ್ ಮಗ ಅನ್ಸುತ್ತೆ ಏನೇ? ಜೊಲ್ನನ್ ಮಗನೇ. ಮರದಲ್ ಹಣ್ಣುಗಳು ಜಾಸ್ತಿ ಅವೆ ಅಂತ ಎಲ್ಲ ಹಣ್ಣುಗಳಿಗೂ ಕಲ್ಲು ಹೊಡಿತಾ ಇದ್ದಾನೆ. ಅವ್ನ ದುರಾದೃಷ್ಟಕ್ಕೆ ಯಾವ ಹಣ್ಣು ಬೀಳ್ತಾ ಇಲ್ಲ ಅಷ್ಟೇ. ನೀನು ಹುಷಾರೇ. ಆಮೇಲೇನಿಲ್ಲ, ಮೊದಲೇ ಹುಲಿ ಹಸ್ಕೊಂಡಿದೆ, ಹಿಂಡಿ ಇಪ್ಪೆಕಾಯಿ ಮಾಡಿಬಿಡ್ತಾನೆ ಅಷ್ಟೇ. ರೇ ನೀನ್ ಬೇರೆ ಸುಮ್ಮನಿರೆ. ಈ ಕಡೆನೆ ಬರ್ತಿದ್ದಾನಲ್ಲೇ. ಹಾ, ನನಗೊಂದು ಐಡಿಯಾ ಬಂತು. ನೀನ್ ಇಲ್ಲೇ ಕೂತಿರು, ನಾನು ಬಂದೆ. ಎಲ್ಲೋಗ್ತಿದ್ಯೆ? ಹೇಳ್ತೀನಿರು. ಹಾಯ್ ಪ್ರೀತ್, ಕಾಫಿ ಕುಡಿಯೋಣ್ವಾ? ಅಯ್ಯೋ, ಮೆತ್ತಗ್ ತಿನ್ನೋದಲ್ವೇನೋ. ಪ್ರೀತ್, ನೀರ್ ತಂದ್ಕೊಡ್ಲಾ? ಪ್ರೀತಾ? ಹಾ, ಪ್ರೀತ್. ಇನ್ಮೇಲಿಂದ ಈ ಪ್ರೀತಿ ನಿನ್ನ ಪ್ರೀತಿಯಿಂದ ಪ್ರೀತ್ ಅಂತಾನೆ ಕರೆಯೋದು. ಗೊತ್ತಾಯ್ತಾ ಪ್ರೀತ್? ಯಾಕೆ? ಯಾಕಂದ್ರೆ ಈ ಪ್ರೀತಿ ಪ್ರೀತ್ನ ಪ್ರೀತಿಸ್ತಾ ಇದ್ದಾಳೆ, ಅದಕ್ಕೆ. ಸೊ ಐ ಲವ್ ಯು ಪ್ರೀತ್. ಪ್ರಾರಂಭ ತುಂಟಾಟ ಆರಂಭ ಸಲುಗೆಯು ಅತಿಯಾಗಿ ಸೆರೆಯಾದೆನಾ. ಈ ಸ್ನೇಹ ಸಂಬಂಧ ನಮ್ಮ ಈ ಅನುಬಂಧ ಅಪರೂಪ, ಈ ಮಿಲನ ರೋಮಾಂಚನ. ಈ ನನ್ನ ಹಾಟಲ್ಲಿ ಹಾಟಿನ ಬೀಟಲ್ಲಿ ಪ್ರೀತಿಯು ಈಗೀಗ ಚಿಮ್ಮುತ್ತಿದೆ. ತಂಪಾದ ಸಂಜೆಯಲ್ಲಿ ತಂಗಾಳಿ ಅಲೆಯಲ್ಲಿ ಮನಸ್ಸೇ ಕೊನಲಿಯುತ್ತ ಮೈ ಮರೆತಿದೆ. ಈ ಥರ ನನಗೆಂದೆಂದು ಕಾಡಿಲ್ಲ, ಏನಿದು ಹೊಸ ಅನುಭವ. ನಿನ್ನಿಂದ ಉಲ್ಲಾಸ, ನೀ ನನ್ನ ಸಂತೋಷ, ನೀನೇನೆ ನನಗೆಲ್ಲವೂ.
ಬಂದಾಗ ನನ್ನನ್ನೇ ನಾ ಮರೆತು ಕಳೆದೋದೆನಾ ದಿನಮೋಹ ನನ್ನನ್ನು ಹಿಂದಿಂದೆ ನಿನಸುತ್ತ ಅಲೆದಾಡಿ ಹುಡುಕುತ್ತ ಸಾಕಾದೆನಾ ಈ ದಿನ ನಾ ಹೀಗೆಲ್ಲ ಆಗಲು ಈ ನಿನ್ನ ಲವೇ ಕಾರಣ ಈ ಕ್ಷಣ ನೀ ಮುತ್ತೊಂದು ನೀಡಲು ಖುಷಿಯಲ್ಲಿ ತೇಲಿ ಹೋದೆನಾ ಏನೇ ಆದರೂ ನಾವಿಬ್ಬರು ಪ್ರೀತಿ ಮಾಡುವ ಲೈಫು ಜಾರಿಯಲ್ಲಿ ಹೀಗೆ ಸದಾ ಮುದ್ದು ಮಾಡುವ ಈ ಥರ ನನಗೆಂದೆಂದು ಕಾಡಿಲ್ಲ ಏನಿದು ಹೊಸ ಅನುಭವ ನಿನ್ನಿಂದ ಉಲ್ಲಾಸ ನೀ ನನ್ನ ಸಂತೋಷ ನೀನೇನೆ ನನಗೆಲ್ಲವೂ ಬಾಯ್ ಬಾಯ್. ಆ ರಾಬರ್ಟ್ ಈಗ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ ತಿಳ್ಕೊಳಕ್ಕಾಗುತ್ತೇನಮ್ಮ? ಸರಿ ಸ್ವಾಮಿ, ಈಗಲೇ ನಾನು ಫೋನ್ ಮಾಡಿ ವಿಚಾರಿಸ್ತೀನಿ. ಆದ್ರೆ ಇಲ್ಲಿ ನೆಟ್ವರ್ಕ್ ಸಿಗಲ್ವಲ್ಲ ಸ್ವಾಮಿ. ಹಾಗ ನೀವ್ ಆ ಗುಡ್ಡದ ಮೇಲೆ ಹೋಗಿ ಸಿಗ್ಬಹುದು. ಸರಿ ಸ್ವಾಮಿ. ಹಾಗೆ ಇನ್ನೊಂದು ವಿಷಯ, ಅವನ್ ಜೊತೆ ನೀನ್ ಮಾತ್ರ ಮಾತಾಡಮ್ಮ. ಆಗ ಅವ್ನು ನಿನ್ ಜೊತೆ ಮಾತಾಡ್ತಾನೆ. ಅದು ಅವ್ನು ಬದುಕಿದ್ರೆ. ಸರಿ ಸ್ವಾಮಿ. ಪ್ರೀತ್, ಒಂದ್ ಪಾಯಿಂಟ್ ನೆಟ್ವರ್ಕ್ ಸಿಕ್ತು. ಸದ್ಯ ಫಸ್ಟ್ ಫೋನ್ ಮಾಡ ಅವನ್ಗೆ. ಹಾ. ಹೆಲೋ ಪ್ರೀತಿ, ಏನ್ ಇಬ್ರು ಟ್ರೆಕ್ಕಿಂಗ್ ಹೋಗಿರೋ ಟೈಮಲ್ಲಿ ನನ್ನ ನೆನ್ಸ್ಕೊಂಡ್ಬಿಟ್ಟಿದ್ಯಾ? ನಾವು ಟ್ರೆಕ್ಕಿಂಗ್ ಬಂದಿರೋ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ನನಗೆಲ್ಲ ಗೊತ್ತಾಗುತ್ತೆ. ಅದಿರ್ಲಿ, ಸರ್, ನಿಮ್ ಜೊತೆ ಸ್ವಲ್ಪ ಡೈರೆಕ್ಟ್ ಆಗಿ ಮಾತಾಡ್ಬೇಕಿತ್ತು. ಈಗ ನೀವ್ ಎಲ್ಲಿದ್ದೀರಾ? ವಾಟ್ ಅ ಬ್ಯಾಡ್ ಲಕ್ ಪ್ರೀತಿ, ನಾನಿವಾಗ ಗೋವಾದಲ್ಲಿ ಇದ್ದೀನಲ್ಲ. ಗೋವಾನಾ? ಗೋವಾನಾ? ಏನ್ ಮಾಡೋದು ಪ್ರೀತಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಸಿಕ್ಕಾಯ್ತಾ, ಒಂದ್ ಬಸ್ ಮಿಸ್ ಆದ್ರೆ ಇನ್ನೊಂದ್ ಬಸ್ ಹಿಡಿಲೇಬೇಕಲ್ವಾ ಪ್ರೀತಿ. ಅದಕ್ಕೆ ಸ್ವಲ್ಪ ಮನ್ಸು ಮೈ ಎರಡೂ ಫ್ರೆಶ್ ಮಾಡ್ಕೊಳ್ಳೋಣ ಅಂತ ಬಂದೆ. ಬಟ್ ಡೋಂಟ್ ವರಿ, ನಿನಗೋಸ್ಕರ ಈಗ್ಲೇ ಬೇಕಾದ್ರೆ ಹೊರಟ್ಬಿಡ್ತೀನಿ. ಹಾ, ಪರವಾಗಿಲ್ಲ ಸರ್. ಆಫೀಸ್ ಹೇಗೋ ಬರ್ತೀರಲ್ಲ, ಅಲ್ಲೇ ಮೀಟ್ ಆಗೋಣ. ಓಕೆ ಸರ್, ಬಾಯ್. ಅವನು ಗೋವಾದಲ್ಲಿದ್ದಾನೆ ಅಂದ್ರೆ ಮತ್ತೆ ಇದೆಲ್ಲ? ಬಾ, ಸ್ವಾಮಿ ಹತ್ರ ಹೋಗಿ ವಿಷಯ ತಿಳಿಸೋಣ. ಈಗ್ಲಾದ್ರೂ ಕೆಲವೊಬ್ರು ಸಂಶಯಕ್ಕೆ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ. ಈ ಸ್ವಾಮಿ ಯಾಕೋ ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾನಲ್ಲ, ಏನೋ ಸ್ಕೆಚ್ ಆಗ್ತಾವನೆ. ಮತ್ತೆ ತಪ್ಪು ಲೆಕ್ಕಾಚಾರ. ನನ್ನ ಮನ್ಸಲ್ಲಿ ಅನ್ಕೊಂತ ಇರೋದು ಇವ್ನಿಗೇನಾದ್ರೂ ಗೊತ್ತಾಗ್ತಾ ಇದೆಯಾ? ಯಾವುದಕ್ಕೂ ಇವನ ಹತ್ರ ಹುಷಾರಾಗಿರ್ಬೇಕು. ಸ್ವಾಮಿ, ಏನ್ ತಪ್ಪು ಲೆಕ್ಕಾಚಾರ ಸ್ವಾಮಿ? ಏನಿಲ್ಲಮ್ಮ, ನನ್ ಲೆಕ್ಕಾಚಾರ ಯಾವತ್ತೂ ತಪ್ಪಾಗೋದಿಕ್ ಸಾಧ್ಯನೇ ಇಲ್ಲ ಅಂತ ಹೇಳಿದೆ ಅಷ್ಟೇ. ಅದಿರ್ಲಿ, ನಿನ್ಗೆ ಬೇರೆ ಯಾರಾದ್ರೂ ಆ ಥರ ಜ್ಞಾಪನ ಮಾಡ್ಕೊಮ್ಮ. ನಿಮ್ ಕಾಲೇಜ್ನಲ್ಲಿ ಏನಾದ್ರು ಅಥವಾ ನಿಮ್ಮೂರಲ್ಲಿ ಯಾರಾದ್ರೂ? ಸ್ವಾಮಿ, ನಮ್ಗೆ ದಯವಿಟ್ಟು ಹೊರಗೋಗಕ್ಕೆ ದಾರಿ ತೋರಿಸಿದ್ರೆ ಸಾಕು ಸ್ವಾಮಿ. ಪ್ರೀತ್, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನನ್ ಮಾತೆ ಕೇಳಲ್ಲ ನೀನು. ಏ ಪ್ರೀತ್, ಎಲ್ಲಿ ಹೋಗ್ತಿದ್ಯಾ? ಸುಸು ಮಾಡ್ಬೇಕು, ಅದನ್ನು ಮಾಡ್ಬೇಡ ಹೇಳು, ತಡ್ಕೊಂಡಿದ್ಬಿಡ್ತೀನಿ. ಸರಿ ಸರಿ ಆಯ್ತು, ಹೋಗ್ ಬಾ. ಇವಳಿಗೆ ಅರ್ಥನೇ ಆಗ್ತಾ ಇಲ್ಲ. ಆಯಪ್ಪ ಬೇರೆ ಏನೋ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಹಗ್ಲಲ್ಲೇ ದಾರಿ ಗೊತ್ತಾಗ್ತಾ ಇಲ್ಲ, ಇನ್ನ ರಾತ್ರಿ ಆದ್ರೆ ನಮ್ ಗತಿ ಏನಾಗುತ್ತೋ. ಓ ಹಾ ಸ್ವಾಮಿ, ನೀವು ಕಾಲೇಜ್ ಅಂದಿದ ತಕ್ಷಣ ಜ್ಞಾಪಕ ಬಂತು. ನಮ್ ಕಾಲೇಜಲ್ಲಿ ಒಬ್ಬ ಕಟ್ಟಿ ಬಸವ ಅಂತ ಇದ್ದ. ಲೋಕೆ, ನಾನು ಅವಳನ್ನ ಪಡ್ಕೊಳ್ದೆ ಅಷ್ಟು ಸುಲಭವಾಗಿ ಪ್ರಾಣ ಬಿಡಲ್ಲಮ್ಮ. ಏನಕ್ಕೆ ಸತ್ತೋಗ್ಬಿಟ್ಟೆ ಅಂತ ಇಟ್ಕೋ, ಆತ್ಮಾಗೆ ಆದ್ರೂ ಬಂದು ಅವಳನ್ನ ಪಡ್ಕತ್ತೀನಿ. ನಾನ್ ಯಾರು ಗೊತ್ತಲ್ಲ, ಬೀಬಿ ಬೆಂಕಿ ಬಸವ. ನನ್ ಪ್ರೀತಿ ತಂಟೆಗೆ ಏನಾದ್ರು ಬಂದ್ರೆ ಸುಟ್ಟಾಕ್ಬಿಡ್ತೀನಿ. ಓ ಕೇಳ್ರಪ್ಪ, ನಿಮ್ಗೆ ಹೇಳ್ತಿರೋದು, ಯಾರು ಇವ್ನ ಎದ್ರಾಕೋಬೇಡಿ. ಆಮೇಲೆ ಸತ್ತು ಕೊಳ್ಳಿದೇವ ಆಗಿ ನಮ್ನು ಸುಟ್ಕಿಟ್ ಹಾಕ್ಬಿಟ್ಟು ಹುಷಾರಾಗಿರ್ರಪ್ಪೋ. ಪ್ರೀತಿ ನಂದು. ನನ್ ಲೆಕ್ಕಾಚಾರ ಯಾವತ್ತೂ ತಪ್ಪಲ್ಲ. ಆ ಬಸವಾನೆ
ನಿನಗೆ ಕಂಟಕ ಆಗಿರೋದು. ಅಂದ್ರೆ ನಿಮ್ ಮಾತಿನ ಅರ್ಥ ಆ ಬಸವ? ಹೌದು. ನಿನಗೆ ಅನುಮಾನ ಇದ್ರೆ ಫೋನ್ ಮಾಡಿ ತಿಳ್ಕೊಳಮ್ಮ. ನಮ್ ಕಾಲೇಜಲ್ಲಿ ಕಡ್ಡಿ ಬಸವ ಅಂತ ಒಬ್ಬ ಇದ್ನಲ್ಲ, ಅವ್ನ ನಂಬರ್ ಬೇಕಾಗಿತ್ತು ಕಣೆ. ನಂಗೊಂದು 10 ನಿಮಿಷ ಟೈಮ್ ಕೊಡು, ಕಲೆಕ್ಟ್ ಮಾಡಿ ಕಾಲ್ ಬ್ಯಾಕ್ ಮಾಡ್ತೀನಿ. ಬೇಬ್, ನೀನ್ ತುಂಬಾ ರಿಸ್ಕ್ ತಗೋತಿದ್ಯಾ. ಏನ್ ಮಾಡೋದೀಗ? ಇವಳು ಯಾಕೋ ನನ್ನ ಮಾತು ಕೇಳೋ ಮಟ್ಟಕ್ಕೆ ಬರ್ತಾ ಇಲ್ವಲ್ಲ. ಏನಾದ್ರೂ ಪ್ಲಾನ್ ಮಾಡ್ಲೇಬೇಕಲ್ಲ ಈಗ. ದಾರಿ ಗೊತ್ತಾಗದೆ ಯಾವ ಮೂಲೆಗೆ ಹೋಗಿ ತಗೊಳಕೊಂಡವ್ರು ಏನೋ. ಒಂದೊಂದ್ಸರಿ ನಮ್ಗೆ ದಾರಿ ಗೊತ್ತಾಗಲ್ಲ. ಇವ್ರು ನೋಡ್ಕೊಂಡ್ ಕರ್ಕೊಂಡ್ ಬರೋ ಅಷ್ಟೊತ್ತಿಗೆ ನನ್ನ ಹಣ ಬಿದ್ರು ಬೀಳ್ಬೋದು. ಅಯ್ಯೋ ದೇವ್ರೆ, ಎಲ್ಲ ನನ್ ಕರ್ಮ. ಸ್ವಪ್ನ ಕಾಲ್ ಮಾಡಿದ್ದೆ ಕಣೆ. 2 months ಬ್ಯಾಕ್ ಅವಳು ಕಾಲ್ ಮಾಡಿದ್ನಂತೆ. ಅದು ನಿನ್ ನಂಬರ್ ಕೇಳ್ಕೊಂಡು. ನನ್ ನಂಬರ್ ಕೇಳ್ಕೊಂಡ? ಹ್ಞೂ ಕಣೆ. ಪಾಪ ನಿನಗ್ ಪ್ರಾಬ್ಲಮ್ ಆಗತ್ತೆ ಅಂತ ಇಲ್ಲ ಅಂತ ಹೇಳಿದ್ಲಂತೆ. ಸರಿ, ಅದೆಲ್ಲ ಬಿಡು. ಈಗ ಅವನ್ ನಂಬರ್ ಸಿಗುತ್ತಾ? ಅವನೇ ಇಲ್ಲ ಅಂದ್ಮೇಲೆ ಅವ್ನ ನಂಬರ್ ತಗೊಂಡು ಏನೇ ಮಾಡ್ತೀಯಾ? ಏನೇ ಹೇಳ್ತಿದ್ಯಾ ನೀನು? ಹ್ಞೂ ಕಣೆ. ಸ್ವಪ್ನ ಮತ್ತೆ ಅವ್ನ ನಂಬರ್ ಕಾಲ್ ಮಾಡಿದಕ್ಕೆ 15 ದಿನದ ಹಿಂದೆ ಆಕ್ಸಿಡೆಂಟಲ್ಲಿ ಅವ್ನು ತೀರ್ ಹೋದ ಅಂತ ಹೇಳಿದ್ರಂತೆ ಕಣೆ. ಹೌದಾ? ಸ್ವಾಮಿ, 15 ದಿನದಿಂದ ಆ ಬಸವ ಆಕ್ಸಿಡೆಂಟಲ್ಲಿ ತೀರೋಗಿದ್ದಾನಂತೆ. ಹಾಗಿದ್ರೆ ನನ್ನ ಊಹೆ ನಿಜ ಆಯ್ತು. ಆ ಬಸವಾನೆ ನಿನಗೆ ಕಂಟಕ ಆಗಿರೋದು. ಹೇಗಾದ್ರೂ ಈ ಕಂಟಕದಿಂದ ಪಾರ್ ಮಾಡಿ ಸ್ವಾಮಿ. ಹಾಗಿದ್ರೆ ಬನ್ನಿ ನನ್ನ ಜೊತೆ. ಏನೋ ಹೋಗ್ಲಿ ಪಾಪ, ಕಾಡಲ್ಲಿ ಗೆಡ್ಡೆ ಗಣಸು ತಿನ್ಕೊಂಡ್ ಬಿದ್ದಿರ್ಲಿ ಅಂತ ಬಿಟ್ಟಿದ್ರೆ ಯಾರ್ಯಾರನ್ನೋ ಕರ್ಕೊಂಬಂದು ಏನ್ ದಂಧೆ ನಡೆಸ್ತಾ ಇದ್ಯಾ? ಹೇ ಗಾರ್ಡಪ್ಪ, ನಾನ್ ಯಾವ ದಂಧೆ ನಡೆಸ್ಲಿ? ಪಾಪ ಇವರು ಅಮಾಯಕರು, ಗೊತ್ತಿಲ್ಲದೆ ಈ ಕಾಡಿಗೆ ಬಂದು ಸಿಗಾಕೊಂಡ್ಬಿಟ್ಟಿದ್ದಾರೆ. ಅಮಾಯಕ್ರ? ಅದು ಅಲ್ಲದೆ ಒಂದು ದೊಡ್ಡ ಕಂಟಕಕ್ಕೆ ಸಿಗಾಕೊಂಡಿದ್ದಾರೆ. ಆ ಕಂಟಕದಿಂದ ಪಾರ್ ಮಾಡಿ ಈ ಕಾಡಿಂದ ಹೊರಗಡೆ ಕರ್ಕೊಂಡೋಗಿ ಬಿಡೋಣ ಅಂತ ಹೋಗ್ತಾ ಇದ್ದೀನಿ ಅಷ್ಟೇ. ಏಯ್ ಸಾಧು, ನಮ್ಮ ಹತ್ರನೇ ಜಾದುನಾ? ಏ ಯಾರು ನೀವು? ಈ ಸಾಧು ಜೊತೆ ಸೇರ್ಕೊಂಡು ಇಲ್ಲೇನ್ ಮಾಡ್ತಾ ಇದ್ದೀರಾ? ಒಳ್ಳೆ ಮಾತಲ್ಲಿ ಬಾಯ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಹುಲಿ ಉಗುರು ಕೇಸಲ್ಲಿ ಪಿಟ್ ಮಾಡಿಸಿ ಒಳಗಡೆ ಹಾಕ್ಸ್ಬಿಡ್ತೀನಿ. ಸರ್ ಸರ್, ದಯವಿಟ್ಟು ಹಾಗೆ ಮಾಡಬೇಡಿ. ನಾವು ಬೆಂಗಳೂರಿಂದ ಟ್ರೆಕ್ಕಿಂಗ್ ಅಂತ ಬಂದ್ವಿ. ಟ್ರೆಕ್ಕಿಂಗ್? ಯಾ, ಇಷ್ಟೇ ಸರ್ ನಡೆದಿತ್ತು. ಪ್ಲೀಸ್ ಸರ್, ನಮ್ನ ಈ ಕಾಡಿಂದ ಆಚೆ ಕರ್ಕೊಂಡು ಬಿಟ್ಬಿಡಿ ಸರ್, ಸಾಕು. ಏಯ್, ಇದೆಲ್ಲ ನಿಂಗೆ ಅರ್ಥ ಆಗೋದಿಲ್ಲ. ನನ್ನ ಮಾತು ಕೇಳು. ಏಯ್ ಸಾಧು, ಸುಮ್ನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಸೂಟ್ ಮಾಡಿ ಹಣೆ ಮೇಲೆ ಇಕ್ಕಡ್ರೆ ಪೌಡ್ರ್ ಮಾಡಕ್ ಬಿಡ್ತೀನಿ. ನಿನ್ನ ಆಮೇಲಿಂದ ವಿಚಾರಿಸ್ಕೊತೀನಿ. ನೀವಿಬ್ರು ನನ್ ಜೊತೆ ಬನ್ನಿ. ಅದೆಲ್ಲಿಂದ ಬಂದ್ಬಿಡ್ತಿರೋ ನಮ್ ಪ್ರಾಣ ತಿನ್ನಕ್ಕೆ. ನಾನ್ ಬೇರೆ ನಿಮ್ಮನ್ನು ಹುಡ್ಕೊಂಡು ಅದು ಎಷ್ಟು ದೂರದಿಂದ ಬಂದ್ಬಿಟ್ಟಿದ್ದೀನೋ ಏನೋ. ಕತ್ಲಾಗೋಷ್ಟೊತ್ತಲ್ಲಿ ಹೋಗಿ ಬಿಡಾರ ಸೇರ್ಕೋಬೇಕು. ಎಲ್ಲ ನನ್ ಕರ್ಮ. ಬನ್ನಿ ಬನ್ನಿ. ಎಲ್ಲ ನಿಮ್ ಹಣೆ ಬರಹ. ಇನ್ನು ನಿಮ್ಮನ್ನ ಆ ಚಾಮುಂಡಮ್ಮನೇ ಕಾಪಾಡ್ಬೇಕು. ಏನ್ ಸರ್ ಅದು ಅಷ್ಟೊಂದು ಕೈಯಲ್ಲಿ? ಅದ್ರ ಬಗ್ಗೆ ಹಂಗೆಲ್ಲ ನೀವು ಕೇಳಲೂಬಾರ್ದು, ನಾನು ಹೇಳಲೂಬಾರ್ದು. ಸುಮ್ಮನೆ ಬನ್ನಿ. ಅಮ್ಮ ತಾಯಿ ಕಾಳಿಯಮ್ಮ, ಕಬ್ಬಾಳಮ್ಮ, ಮಾರಮ್ಮ, ಅಣ್ಣಮ್ಮ, ನಮ್ಮಮ್ಮ, ಗಂಗಮ್ಮ, ಕಾಪಾಡಮ್ಮ. ದಾರಿನೇ ಗೊತ್ತಾಯ್ತಲ್ವಲ್ಲ, ಈ ಹಂಗಪ್ಪ ಹೋಗೋದು. ಏನ್ ಸರ್ ನೀವು ಇಲ್ಲೇ ಕೆಲಸ ಮಾಡೋರು, ನಿಮ್ಗೆ ದಾರಿ ಗೊತ್ತಾಗ್ತಾ ಇಲ್ವಾ? ಇದು ಕಾಡು, ನಾಡಲ್ಲ. ಈಗಾಗ್ಲೇ ಸಾಧು ಈ ಕಾಡ್ ಬಗ್ಗೆ ನಿಮ್ಗೆ ಹೇಳಿರ್ಬೇಕಲ್ಲ. ಸುಮ್ಮನೆ ಬನ್ನಿ. ಸರ್, ತುಂಬಾನೇ ಸುಸ್ತಾಗ್ತದೆ, ಸ್ವಲ್ಪ ರೆಸ್ಟ್ ತಗೊಂಡು ಹೋಗೋಣ ಸರ್, ಪ್ಲೀಸ್. ರೆಸ್ಟ್ ತಗೊಳ್ಳೋ ಟೈಮ ಇದು? ನಾವು ಹಗಲೊತ್ತಲ್ಲೇ ಏನಾದ್ರೂ ಬಿಡಾರ ಬಿಟ್ಟು ಕೆಳಗಡೆ ಇಳಿಯಲ್ಲ. ಇನ್ ಕತ್ಲಾಗ್ಬಿಟ್ರೆ ಅಷ್ಟೇ ರೆಸ್ಟ್ ತಗೊಳಕ್ ಹೋಗಿ ಪರ್ಮನೆಂಟ್ ಆಗಿ ರೆಸ್ಟ್ ತಗೊಬಿಡ್ಬೇಕಾಯ್ತದೆ. ನಡೀರಿ ನಡೀರಿ, ಹೆಂಗಾರು ಮಾಡಿ ಕತ್ಲಾಗೋ ಅಷ್ಟೊತ್ತಲ್ಲಿ ಆಚೆ ಕಡೆ ಸೇರ್ಕೊಬಿಡೋಣ. ಕತ್ಲು ಬೇರೆ ಆಗೋಯ್ತು, ಸುಳುವೆ ಸಿಗ್ತಾ ಇಲ್ಲ. ಏನಪ್ಪ ಮಾಡೋದು ಇವಾಗ? ಅಯ್ಯೋ, ಯಾಕೆ ಸರ್ ನಿಂತ್ಬಿಟ್ರಿ? ನನ್ಗಂತೂ ತುಂಬಾ ಭಯ ಆಗ್ತಿದೆ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಮ್ಗೆ ಖುಷಿನ ಆಯ್ತೈತೆ. ನನ್ ಕಷ್ಟ ನಮ್ಗೆ, ನಿಂದೊಳ್ಳೆ. ಬಾ ಬರ್ರಿ. ನಂಗೊಂದು ಐಡಿಯಾ ಬಂತು. ಹೆಂಗಿದ್ರು ನಮ್ ಪರಮೇಶಿ ಸೆಕೆಂಡ್ ಶಿಫ್ಟ್ಗೆ ದೀಪ ಹಚ್ಚಕ್ಕೆ ಅಂತ ನಮ್ ಬಿಡಾರದ ಹತ್ರ ಬರ್ತಾನೆ. ಆ ದೀಪದ ಬೆಳಕು ನೋಡ್ಕೊಂಡು ನಾವು ಹೋಗಿ ಜಾಗ ಸೇರ್ಕೊಂಡ್ಬಿಡ್ಬೋದು. ಇವಾಗ ಟೈಮ್ ಎಷ್ಟು?
ಸರ್ ಈಗಿನ್ನೂ 7:15. ಇನ್ನು 7:15ನಾ? ನಮ್ ಪರಮೇಶಿ ಬರೋದು 10 ಗಂಟೆ ಆಯ್ತದೆ. ಹೆಂಗಿದ್ರು ರೆಸ್ಟ್ ಮಾಡ್ಬೇಕು ಅಂದ್ರಲ್ಲ, ಬನ್ನಿ ಇಲ್ಲೇ ಎಲ್ಲಾರು ಜಾಗ ನೋಡಿ ರೆಸ್ಟ್ ಮಾಡ್ಬಿಡೋಣ. 10 ಗಂಟೆ ಮೇಲೆ ಹೋಗೋಣಂತೆ. ಪರಮೇಶಿ ನೀನೇ ದೇವ್ರು, ಬೇಗ ದೀಪ ಹಚ್ಚು. ಪ್ರೀತ್, ತುಂಬಾ ಹಸಿವಾಗ್ತಿದೆ ಪ್ರೀತ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಬೇಬ್. ಈಗ ರಿಲ್ಯಾಕ್ಸ್ ಆಗೋಣ. ಆಮೇಲೆ ಈ ಗಾಡಿ ಏನಾದರೂ ಊಟಕ್ಕೆ ವ್ಯವಸ್ಥೆ ಮಾಡ್ಬೋದು. ಈ ಕಾಡಲ್ಲಿ 5 ಸ್ಟಾರ್ ಹೋಟ್ಲು ಮಡಗಿದ್ದೀನಿ. ಆಮೇಲಿಂದ ಏನ್ ಬೇಕಾದ್ರೂ ಎಷ್ಟು ಬೇಕಾದ್ರೂ ತಿನ್ನೂರಂತೆ. ಏನು ಸರ್ ತಮಾಷೆ ಮಾಡ್ತಾ ಇದ್ದೀರಾ? ತುಂಬ ಸುಸ್ತಾಗ್ತಾ ಇದೆ. ಮೊನ್ನೆ ರಾತ್ರಿ ನಾವು ತಿಂದಿದ್ದು, ಅದಕ್ಕೆ ಸ್ವಲ್ಪ ಹಸುವಾಗ್ತಾ ಇದೆ ಅಷ್ಟೇ ಸರ್. ನಿಮ್ ಕಷ್ಟ ನನ್ಗೆ ಅರ್ಥ ಆಯ್ತದೆ. ಆದ್ರೆ ಏನ್ ಮಾಡೋದು, ನಮ್ ಪರಮೇಶಿ ಬರಕ್ಕಿನ್ನೂ 2 ಅವರ್ ಆಯ್ತದೆ. ಅವನ್ ಬಂದ್ಮೇಲೆ ಏನಾದ್ರೂ ವ್ಯವಸ್ಥೆ ಮಾಡೋಣಂತೆ. ಸರ್, ನಿಮ್ಮ ಪರಮೇಶಿಗೆ ಫೋನ್ ಮಾಡಿ ಸ್ವಲ್ಪ ಬೇಗ ಬರೋದಕ್ಕೆ ಹೇಳಿದ್ರೆ ನಮಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಸರ್. ಸಿಗ್ನಲ್ ಸಿಕ್ಕಿದ್ರೆ ಅಲ್ವೇ ನಮ್ಮ ಪರಮೇಶಿಗೆ ಫೋನ್ ಮಾಡೋಕ್ಕಾಗೋದು. ಓಹ್ ಹೌದಲ್ವಾ? ಛೇ, ನನ್ನ ಬೇರೆ ಸ್ವಿಚ್ ಆಫು. ಬೇಬ್, ನಿನ್ನ ಫೋನ್ ನೋಡು. ನನ್ನ ಫೋನು ಸ್ವಿಚ್ ಆಫ್ ಆಗಿದೆ. ಓ, ನಿಮ್ದು ಸತ್ತೋಗದಾ? ಎಲ್ಲ ನಮ್ ಗ್ರಾಚಾರ. ಸರಿ ಮಲ್ಕೊಳ್ಳಿ, ಆಮೇಲೆ ನಿಮ್ಮನ್ನ ಏಳಿಸ್ತೀನಿ. ನನಗೂ ಬೆಳಗ್ಗೆಯಿಂದ ನಡೆದು ಕಾಲೆಲ್ಲ ಮರ್ಗೆಟ್ಬಿಟ್ಟವೆ. ನಾನು ಒಸಿ ಸುಧಾರಿಸ್ಕತ್ತೀನಿ. ಸೌಂಡ್ ಗೊತ್ತಾಯ್ತಲ್ಲ? ಅಮ್ಮ ತಾಯಿ ಕಾಪಾಡಮ್ಮ. ಏನೋ ಅಂದಿನೋ ನಾಯಿನೋ ಇರಬೇಕು. ಮತ್ತೆ ಶಬ್ದ ಬರ್ತೈತಲ್ಲ? ಇವ್ರು ನೋಡಿದ್ರೆ ಈ ಪಾರ್ಟಿ ನಿದ್ದೆ ಮಾಡ್ತಾವ್ರೆ. ಟೈಮ್ ಎಷ್ಟಾಯ್ತೋ ಗೊತ್ತಿಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಆಗ್ಬಿಟ್ಟದೆ. ಪರಮೇಶಿ ಏನಾರು ಬಂದು ಬಿಡಾರ ದೀಪ ಗೀಪ ಹಚ್ಚವನ ನೋಡೋಣ. ನನ್ನ ಮಗ ಇಷ್ಟೊತ್ತಾದರೂ ದೀಪ ಹಚ್ಚಿಲ್ವಲ್ಲ? 90 ಗಿಂಟಿ ಏನಾದರೂ ಪೋಟ್ಕೊಳಕ್ಕೆ ಹೋಗ್ಬಿಟ್ನಾ? ಎಲ್ಲ ಹಾಳಾಗೋಗಿದ್ಯೋ ಸೋಮ? ಲೇ ಸೋಮ, ಸೋಮ ಎಲ್ಲೋಗ್ಬಿಟ್ಟ ಇವನು? ಮಗ್ದೇ ಎದ್ರು ಪುಕ್ಲ ಬಿಡಾರ ಬಿಟ್ಟು ಎಲ್ಲೂ ಹೋಗಲ್ವಲ್ಲ ಇವನು? ಎಲ್ಲೋಗ್ಬಿಟ್ಟ? ಲೋ ಸೋಮ. ಬಂದ್ಬಿಡ್ತವೆ ಬೆಂಗಳೂರು ಪೇಟೆಯಿಂದ ನಮ್ಮ ಜೀವತ್ತಿನಕ್ಕೆ ಟ್ರಕ್ಕಿಂಗು ಗಿಕ್ಕಿಂಗು ಅಂದ್ಕೊಂಡು. ಏನಿದು, ಎಲ್ಲೂ ದೀಪದ ಬೆಳಕೆ ಕಾಣಿಸ್ತಿಲ್ವಲ್ಲ? ಪರಮೇಶಿ ಇನ್ನೂ ಬಂದಿಲ್ವಾ? ಸರಿ, ಇವರಿಬ್ರು ಎಬ್ಬರಿಸ್ಕೊಂಡು ಒಯ್ತಾ ಇರೋಣ. ಅಷ್ಟರಲ್ಲಿ ಪರಮೇಶಿ ಬರ್ಬೋದು. ಇದೇನು ಹಿಂಗೆ ಗಾಳಿ ಹೋಯ್ತದೆ? ಒಂಚೂರು ಗಾಳಿನೂ ಇಲ್ಲ, ಎಲ್ಲೇನೂ ಅಲ್ಲಾಡ್ತಿಲ್ಲ. ಪ್ರೀತ್, ಪ್ರೀತ್ ಎಲ್ಲಿದೆಯಾ? ಪ್ರೀತ್, ಪ್ರೀತ್. ಬೇಬ್, ನಾನು ನಿನ್ ಪ್ರೀತ್. ಪ್ರೀತ್, ಏನಿದ್ದೆ ನಾವು ತರ ನನ್ನನ್ನು ಯಾಕಿದ್ರೆ ನೇತಾಕಿದ್ಯಾ? ಪ್ಲೀಸ್ ಪ್ರೀತ್, ಕೆಳಗೆ ಇಳಿಸು. ನನ್ನ ಕೈಲ ಆಗ್ತಿಲ್ಲ. ಮೊದಲೇ ನಾನು ಸುಸ್ತಾಗಿದ್ದೀನಿ. ಇಳಿಸು ಪ್ರೀತ್, ಪ್ಲೀಸ್ ಇಳಿಸು ಪ್ರೀತ್. N71. ಪ್ರೀತ್, ಸುಮ್ಮನೆ ತಮಾಷೆ ಮಾಡಬೇಡ ನೀನು. ಅಲ್ಲೋಡು, N71 ಅಂತ ಮರದಲ್ಲಿ ಕೆತ್ತಿದೆ. ಇದು ಬಸವಂದೇ ಕೆಲಸ. ನಮ್ಮ ಕಾಲೇಜಲ್ಲಿ ನನಗೆ N71 ಅಂತ ಬರ್ದಿ ನನಗೆ ಟಾರ್ಚರ್ ಕೊಡ್ತಿದ್ದ. N71 ಏನಿದು? N71 ಈ ಬೀದಿ ಬಸವಂದೇ ಇರಬೇಕು ಈ ಕೆಲಸ. ಏನಿರ್ಬೋದು ಈ N71? ಏನ್ ಸ್ಕೆಚ್ ಹಾಕೊಂಡು ಬರ್ದಿರ್ಬೋದು ಇವನು? ಇರ್ಲಿ, ಇವತ್ತಲ್ಲ ನಾಳೆ ಗೊತ್ತಾಗತ್ತೆ. ಆವಾಗಿದೆ ನಿನಗೆ ಹಬ್ಬ.
ಇಲ್ಲೂ ಬರ್ದವನೆ. ಐತೆ ನಿನ್ಗೆ ಬಡ್ಡಿ ಮಗ್ನೆ, ರೆಡ್ ಹ್ಯಾಂಡ್ ಆಗಿ ಸಿಗು, ನಿನ್ಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಇವಾಗ ಇಲ್ಲೂ ಬಂದು ಆ ಬಸವಾನೆ ನಿನಗೆ ಕಂಟಕ ಆಗಿರೋದು. ನೀವಿಲ್ಲಿಂದ ನನ್ ಬಿಟ್ಟು ಆಚೆ ಹೋದ್ರೆ ನಿಮ್ಮಿಬ್ರಿಗೂ ಮರಣ ಶತಸಿದ್ಧ. ಯೋಚನೆ ಮಾಡಿ. ಅಂದ್ರೆ ಆ ಸಾಧು ಹೇಳ್ದಾಗೆ ಆ ಬಸವ ಆತ್ಮ ಆಗಿರೋದು ನಿಜ. ಇಲ್ಲ ಪ್ರೀತ್, ಮೊದ್ಲು ನಾವಿಲ್ಲಿಂದ ಹೊರಡ್ಬೇಕು, ಇಲ್ಲಾಂದ್ರೆ ಬಸವ ನಮ್ಮಿಬ್ರನ್ನೂ ಸಾಯಿಸ್ಬಿಡ್ತಾನೆ. ಬಾ ಪ್ರೀತ್, ಹೋಗ್ಬಿಡೋಣ. ನೀನಾ? ಹಾಗಿದ್ರೆ ನನ್ನನ್ನ ಕಿಡ್ನಾಪ್ ಮಾಡಿದ್ದು ಈ N7 ಇದೆಲ್ಲ? ಡೌಟೇ ಬೇಡ. ಹಾಗಿದ್ರೆ ಬಸವ ಬರೀ ನೆಪ ಮಾತ್ರ. ನೋ, ನನಗೆ ನಂಬೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಏನಕ್ಕೋಸ್ಕರ ಮಾಡ್ತಿದ್ಯಾ ಇದನ್ನೆಲ್ಲ ನೀನು? ಎಕ್ಸಾಮ್ ಬೇರೆ ಹತ್ರ ಬರ್ತಿದೆ, ಏನ್ ಮಾಡೋದಂತ ದಿಕ್ಕೇ ತೋಚ್ತಿಲ್ಲ. ಸ್ಟಡಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ತಾನೇ ದಿಕ್ ತೋಚಕ್ಕೆ. ತಾವೇನೆಲ್ಲ ರೆಡಿ ಆಗ್ಬಿಟ್ಟಿದ್ದೀರೇನೋ. ಎಲ್ರದ್ದು ಅದೇ ಗೋಳೆ. ಬನ್ನಿ ಬೇಗ, ಕ್ಲಾಸಿಗೆ ಟೈಮ್ ಆಯಿತು. ಬಂದ್ರೆ ಬೇಗ, ಕ್ಲಾಸಿಗೆ ಟೈಮ್ ಆಗ್ತಿದೆ ಅಂತ ಹೇಳ್ತಿದ್ದೀನಿ ತಾನೇ ನೀವು. ಸಾರಿ, ನಿಮ್ಗೇನೂ ಆಗಿಲ್ಲಲ್ಲ? ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ. ಶಿಶಿರ್, ತಗೋ ಬುಕ್ಕು. ಥ್ಯಾಂಕ್ಸ್. ಶಿಶಿರು ಹುಷಾರು. ಏಕೆ? ಯಾಕ? 2 ಗಾಡಿ ಡಿಕ್ಕಿ ಹೊಡೆದ್ಮೇಲೆ ಎಲ್ಲೆಲ್ಲಿ ಯಾವ್ಯಾವ ಪಾರ್ಟ್ಸ್ ಡ್ಯಾಮೇಜ್ ಆಗಿದೆಯೋ ಏನೋ ನೋಡ್ಕೊಳ್ಳೋದು ಉತ್ತಮ. ಬಿಸಿಲು ಏನೂ ಗೊತ್ತಾಗಲ್ಲ, ತಣ್ಣಗಾದ್ಮೇಲೆನೆ ಎಲ್ಲೆಲ್ಲಿ ನೋವಾಗಿದೆ ಅಂತ ಗೊತ್ತಾಗೋದು. ಅದಕ್ಕೆ ಹೇಳ್ದೆ ಅಷ್ಟೇ. ಅರ್ಥ ಆಯ್ತಾ? ಅರ್ಥ ಆಯ್ತು. ಅಯ್ಯೋ ಮಂಕು, ಓದೋದ್ರಲ್ಲಿ ಪೀಕು, ಜನರಲ್ ನಾಲೆಜ್ ವೀಕು. ಬಾಯಿ ಮುಚ್ಕೊಂಡು ಬರ್ತೀಯಾ? ಇವಳ್ದು ಯಾವಾಗ್ಲೂ ಇದೆ. ಹಲೋ, ಏನ್ ಅವಳ ಅಂಗುರಾಯಿಸ್ತಾ ಇದ್ಯಾ? ಆ ಫಿಗರು ನಂದಮ್ಮ. ಅವಳು ಡ್ಯಾಶ್ ಹೊಡೆದ್ಲು ಅಂತ ಏನಾದ್ರೂ ಡೌಗಿ ಹೊಡೆಗೆ ಸ್ಕೆಚ್ ಹಾಕುದ್ರೆ ಆಮೇಲೆ ನಾನು ನಿನ್ನ ಪಾಲಿಗೆ ಡೆವಿಲ್ ಆಗ್ಬೇಕಾಗುತ್ತೆ. ಹುಷಾರ್. ನಾನ್ ಯಾರು ಗೊತ್ತಲ್ಲ, ಬೀಬಿ ಬೆಂಕಿ ಬಸ್ವ. ಮುಟ್ಟಿದ್ರೆ ಸುಟ್ಟೋಗ್ಬಿಡ್ತೀಯ. ಲುಕ್ಕು ಬುಕ್ ಮೇಲೆ ಇರ್ಬೇಕು. ಅಲ್ಲ ಟೆಕೆಟ್. ತಲೆ ಮೇಲೆ ತಲೆ ಬೀಳಿ, ಎಲೆ ಮೇಲೆ ಪೈಸ ಬೀಳಿ. ಪ್ರೀತಿ ಪ್ರೀತಿ, ನೀನು ಎಷ್ಟು ಸುಂದರವಾಗಿದ್ಯಾ. ಯಾಕೋ ಗೊತ್ತಿಲ್ಲ, ನೀನು ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅನ್ಸುತ್ತೆ. ಫಿಗರ್ ಮಲಿಕೊಂಡದೆ, ಇವನಿಲ್ಲ ಕೂತವನೆ. ಆಹಾ, ಒಳ್ಳೆ ಜಿಲೇಬಿ ಇದ್ದಂಗ ಅವಳೆಲ್ಲಪ್ಪ. ನೋಡ್ತಾ ಇದ್ರೆ ಒಳ್ಳೆ ಮೈಸೂರು ಪಾಕ್ ಇದ್ದಂಗ ಅವಳೆ. ಬಾಯಲ್ಲೆಲ್ಲ ಜೊಲ್ಲು ಬರ್ತದೆ. ಇನ್ನೇನಾದ್ರೂ ತಿಂದುಬಿಟ್ರೆ ಇನ್ನೆಲ್ಲೇನೇನು ಬರ್ತದೋ ಗೊತ್ತಿಲ್ವೇ. ಒಂದ್ಸಲ ಮುಟ್ಬಿಟ್ಲಾ? ಅಯ್ಯ ಬಾ, ನಾನಲ್ಲ. ಏಯ್, ಯಾಕೆ ಇಲ್ಲಿ ನಿಂತಿದ್ಯಾ? ಏನಿಲ್ಲ ಪ್ರೀತಿ, ಮಾಡಕ್ ಬೇರೆ ಕೆಲಸ ಇರ್ಲಿಲ್ವಾ? ನೀನ್ ಬೇರೆ ಮಲಗಿದ್ದ, ಏನಾದ್ರೂ ಮಾಡೋಣ ಮಾತಾಡ್ಸೋಣ ಅಂತ ಬಂದ. ಯಾಕೆ ಪ್ರೀತಿ, ಜ್ವರವೇ? ಅದೆಲ್ಲ ನಿನ್ಗೆ ಯಾಕೆ? ಯಾಕೆ ಪ್ರೀತಿ ಹಿಂಗಂದುಬಿಟ್ಟೆ? ನಾನು ನಿನ್ ಲವ್ವರ್ ಅಂದ್ಮೇಲೆ ನಿನ್ನ ಯೋಗಕ್ಷೇಮ ವಿಚಾರಿಸೋದ್ ಬೇಡವೇ? ಯಾವ ಲೋಫರ್ ಹೇಳಿದ್ದು ನೀನ್ ನನ್ ಲವರ್ ಅಂತ? ಇನ್ 1 ಸೆಕೆಂಡ್ ನನ್ ಕಣ್ಮುಂದೆ ನಿಂತಿದ್ರೆ ನಾನು ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ಅದ್ ಹಂಗಲ್ಲ ಪ್ರೀತಿ. ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ಹೋಗೋ ಇಲ್ಲಿಂದ ಫಸ್ಟ್. ನಿಂಗೆ ಮೂಡಿಲ್ಲ ಅನ್ಸುತ್ತೆ. ಮೂಡ್ ಬಂದ್ಮೇಲೆ ಬರಲ್ಲ. ಏನು? ಹೋಗ್ಬಿಟ್ ಬರಲ್ಲ ಅಂದೆ. ತಿರ್ಬೋಕಿ ನನ್ ಮಗ ಲವ್ವರ್ ಅಂತೆ ಲವ್ವರ್. ಉಫ್ ಅಂದ್ರೆ ಹಾರೋಯ್ತ ನಂಗೆ. ಕರ್ದ? ಅಲೋ, ಮದರ್ ಬಡಲ್ ಮದರ್ ಅಲ್ವೇನೋ? ತಡೆ, ರೌಂಡ್ ಕರ್ಕ ಬರ್ತೀನಿ. ಲೈನಲ್ಲಿ ಇದೆಯೇನೋ? ನನ್ನ ಲೈನ್ ವರ್ಕ್ ಆಯ್ತಾ ಇಲ್ಲ, ನಿನ್ ಲೈನ್ ನಾನು ವರ್ಕ್ ಆಗ್ಲಿ ಕಣ. ಏನಿವನು ಯಾವಾಗ ನೋಡಿದ್ರು ಓದ್ತಾನೆ ಇರ್ತಾನಲ್ಲ. ಇವನ್ಗಿವನೇ ಅಂಬೇಡ್ಕರ್ ಅನ್ಕೋಬಿಟ್ಟಿದಾನೋ ಏನೋ. ಓದು ಓದು, ನೀನು ಎಷ್ಟು ಓದಿದ್ರು ಈ ಸಲ ಫಸ್ಟ್ ಬರೋದು ನಾನೇ. ಹಾಯ್ ಶಿಶಿರ್. ಹಾಯ್. ನಾನಿಲ್ಲಿ ಕೂತ್ಕೋಬೋದಾ? ಕೂತ್ಕೊಬೋದು.
ಕನ್ಸ ನನ್ಸ ಪಕ್ಕದಲ್ಲೇ ಬಂದು ಕೂತ್ಬಿಟ್ಟಿದ್ದಾಳೆ. ಓದು ಎಷ್ಟೊತ್ತಿಯ ಓದು. ನಿನ್ನನ್ನು ಹೇಗೆ ಓವರ್ಟೇಕ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಪ್ರೀತಿಯೇ ನನ್ನುಸಿರು. ಕಂಪೈಲರ್ ಟ್ರಾನ್ಸ್ಲೇಟ್ಸ್ ಏನಿದಿಬ್ರಿ ಅವ್ರೆ, ಅದು ಇವತ್ತು ಪಕ್ಕದಲ್ಲೇ ಕೂತ್ಕೊಂಡು ಇಬ್ರು ಡೀಪ್ ಆಗಿ ಓದ್ತವ್ರೆ. ಏನೋ ಡೌಟ್ ಹೊಡಿತಿದ್ಯಲ್ಲ, ಡ್ಯಾಶ್ ಏನಾದ್ರು ವರ್ಕೌಟ್ ಆಗಿ ಈ ನನ್ನ ಮಗ ಮೆತ್ಮೆತ್ಗೆ ನಮ್ಮ ಟ್ರಕ್ಕೆ ಬತ್ತವನಿಗೆ ಹೆಂಗೆ? ಮೊದ್ಲೇ ಒಂದು ದಾಡ್ ಶಿಖಾಮಣಿ. ಏನಿದ್ರು ಜನರಲ್ ನಾಲೆಡ್ಜ್ ಅಷ್ಟೇ, ಜನರೇಟರ್ ನಾಲೆಡ್ಜ್ ಬಗ್ಗೆ ಗೊತ್ತಿಲ್ಲ. ಎಷ್ಟೇ ಆದ್ರೂ ಆ ಪ್ರೀತಿ ನಂದು. ಟ್ರಾನ್ಸ್ಲೇಟ್ಸ್ ಕೋಡ್ ರಿಟರ್ನ್ ಅ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನಾನು ಪ್ರೀತಿ ಮೇಲೆ ಅನುಮಾನ ಪಡಬಾರ್ದು. ಪ್ರೀತಿಲಿ ನಂಬಿಕೆ ಮುಖ್ಯ. ನಾನು ಗೊತ್ತಲ್ಲ ಬೇಬಿ, ಈ ಬೀಬಿದು. ಹೇಯ್, ಡಾರ್ಲಿಂಗ್ ಪಾರ್ಲಿಂಗ್ ಅಂದ್ರೆ ಡಿಚ್ ಹೊಡೆದು ಡೋರಿಂದ ಆಚೆ ಹಾಕ್ಬಿಡ್ತೀನಿ ಮಗನೆ. ಸಾರಿ. ನಿನಗೇನ್ ಮಾನ ಮರ್ಯಾದೆನೇ ಇಲ್ವೇನೋ? ಅದ್ ಎಷ್ಟು ಸಲ ನನ್ನ ಕೈಯಲ್ಲಿ ಬೈಸ್ಕೊಂಡ್ರು ಏನು ಗೊತ್ತೇ ಇಲ್ಲ ಅನ್ನೋ ಹಾಗಿರ್ತೀಯ. ನಿನ್ ಜನ್ಮಕ್ಕೆ ಇಷ್ಟಪ್ಪ. ಹಂಗೆಲ್ಲ ಬೈಬೇಡ ಪ್ರೀತಿ. ಇಲ್ಲ ಅಡಿಲಿ, ನಿಂಗೋಸ್ಕರ ಏನ್ ತಂದಿದ್ದೀನಿ. ನಮ್ಮ ಗುಡ್ಡ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ನಮ್ಮ ಪ್ರೀತಿ ಈ ಸಲ ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕ್ ಬರಲಿ, ಆಮೇಲೆ ನಿನಗೆ ಯಾರ್ಕೊಂಡು ಬೀಳ್ದೇ ಇರಲಿ ಅಂತ ಮಂತ್ರಿಸಿ ತಾಯ್ತಾ ತಂದಿದ್ದೀನಿ. ನೀನು ನೋಡಿದ್ರೆ ಅಕ್ಕ ಮಕ್ಕ ಬೈತಾ ಇದ್ಯಾ. ಹಂಗೆ ಸಪ್ತಪದಿ ತಿಳ್ಕೊಂಡು ಮುಂದೆ ಬಾ, ಕಟ್ಟು ಬಿಡ್ತೀನಿ. ಕೈ ಕತ್ತರಿಸ್ಬಿಡ್ತೀನಿ. ನೀನ್ ಯಾವನು ನನಗೆ ತಾಯ್ತ ತರೋದಕ್ಕೆ? ಎಕ್ಸಾಮ್ ಅಲ್ಲಿ ಫಸ್ಟ್ ಬರೋದು ನನಗೆ ಚೆನ್ನಾಗ್ ಗೊತ್ತು. ಇದೇ ಫಸ್ಟ್, ಇದೇ ಲಾಸ್ಟ್. ಇನ್ನೊಂದ್ಸಲ ಏನಾದ್ರೂ ಈ ತರ ಚೇಷ್ಟೆ ಕೆಲಸ ಮಾಡಿದ್ರೆ ಪ್ರಿನ್ಸಿಪಲ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ಬಿಡ್ತೀನಿ. ರೈಟ್ ಹೇಳು. ಹೋಗು ಅಂತೀಯಾ? ಹೋಗೋ. ಹೋಗ್ಲೇಬೇಕಾ? ಹೋಗ್ಲಿ. ಅಲ್ಲ ಏನು ಕಂಪ್ಯೂಟರ್ ಮೌಸ್ ಇಲ್ವಾ? ಹೋ, ಅದ್ಯಾವ ಬಿಲ್ದಲ್ಲಿ ಸೇರ್ಕೊಂಡದ? ನಂಗೆ ಯಾಕೆ ಹಿಂಗೆ ಆಗ್ತಿದೆ? ಇವಳು ಯಾಕೆ ನಾನು ಹಿಂಗೆ ಕಾಡ್ತಿದ್ದಾಳೆ? ಅವಳ ಹತ್ರ ಬಂದರೆ ಸಾಕು ನನ್ನ ಎದೆ ಬಡ್ತ ಜೋರಾಗುತ್ತಲ್ಲ, ಏನೇನೋ ಫೀಲ್ ಆಗುತ್ತೆ. ಪ್ರೀತಿ ಅಂದರೆ ಇದೇನಾ? ಹೌದು, ಇದು ನಿಜವಾಗ್ಲೂ ಪ್ರೀತಿನೇ. ನಾಳೆನೇ ಅವಳಿಗೆ ಹೇಗಾದರೂ ಮಾಡಿ ಪ್ರಪೋಸ್ ಮಾಡಿಬಿಡ್ಬೇಕು. ಅದು ಏನಾದರೂ ಸ್ಪೆಷಲಾಗಿ ಪ್ರಪೋಸ್ ಮಾಡಿಬಿಡ್ಬೇಕು. I love you. I love you. ಇನ್ನೂ ಏನಾದರೂ ಸ್ಪೆಷಲ್ ಆಗಿ ಪ್ರೀತಿ. ಮಗ, ನಿಮ್ಮವ್ವ ನಿನ್ನ ಎತ್ಬಿಟ್ಟು ಶಿವನ್ ಪಾದ ಸೇರ್ಕೊಂಡ್ಬಿಟ್ಟು ಕಂಡ್ಲ. ಆಗ್ಲಿಂದ ನಿನ್ನ ನಾನು ಜೀವ ಬಸ್ತು ಸಾಕಿವ್ನಿ ಕಂಡ್ಲ. ಈಗ ನೀನು ಓದಕ್ಕೆ ಅಂತ ಪ್ಯಾಟೆಗೆ ಹೋಯ್ತಾ ಇದ್ಯಾ. ಪ್ಯಾಟೆ ಜನ ಹಂಗೆ ಹಿಂಗೆ ಅಂತಾರೆ. ನೀನ್ ಯಾರ ಸಭಾಸಕ್ಕೂ ಹೋಗ್ಬೇಡ. ಹಂಗೆಯ ಈ ಹುಡುಗಿರ್ಗಳು ಮ್ಯಾಲ್ ಬಿದ್ದು ಮಾತಾಡ್ಸಕ್ ಬರ್ತಾರಂತೆ. ನೀನು ಯಾಮಾರಿ ಓದೋದ್ ಬಿಟ್ಬಿಟ್ಟು ಅವ್ರ ಹಿಂದೆ ಸುತ್ತಾಡ್ಕೊಂಡು ಹಾಳಾಗ್ಬಿಟ್ಟಿಯಾ. ಹುಷಾರು ನೋಡು. ಕೊನೆದಾಗಿ ಒಂದು ಮಾತು ಹೇಳ್ತೀನಿ, ಗೆಪ್ತಿ ಮಡಿಕೋ. ಕಾಲೇಜ್ಗೆ ಹೋದ್ಮೇಲೆ ನೀನಾಯ್ತು, ನಿನ್ ಓದಾಯ್ತು, ನಿನ್ ರೂಮ್ ಆಯ್ತು ಅಂತ ಇದ್ರೆ ಉದ್ಧಾರ ಆಯ್ತೀಯಾ. ಇಲ್ಲದೆ ಇದ್ರೆ ಹಾಳಾಗೋಗ್ಬಿಡ್ತೀಯಾ. ಅರ್ಥ ಆಯ್ತೇನ್ಲ? ಅರ್ಥ ಆಯ್ತು ಬಿಡು. ಏನ್ ಹಂಗೇಳಿಯೇ? ನಾನೇನಿನ್ನೂ ಚಿಕ್ಕ ಹುಡುಗನೇ, ನಂಗೂ ಎಲ್ಲ ಗೊತ್ತಾಯ್ತೈತ್ ಬಿಡು. ಇಲ್ಲ, ನಮ್ಮ ಅಪ್ಪನ ಮಾತು ಕೇಳಬೇಕು. ಅವ್ರು ಹೇಳಿದ್ ಕರೆಕ್ಟು. ನಾನು ಯಾವ ಪ್ರೀತಿ ಬಲೆಗೂ ಬೀಳ್ಬಾರ್ದು. ಆದ್ರೂ ಅವಳನ್ನ ನೋಡಿದ್ರೆ
ರಾಜಕುಮಾರಿ ಕತೆ, ಅವಳ ಹೆಸರು ಸೀತೆ. ಬಾಳ ಹಿಂದೆ ನಡೆದರು ಕತೆ. ಇಷ್ಟು ಎತ್ತರ ಮನೆ, ಸೀತೆಗಿರುವ ಮನೆ, ಯೋಗವಾಸ ದೊಡ್ಡ ಅರಮನೆ. ನಮ್ಗೆ ನಮ್ಮ ಹುಡುಗಿ ಒಳ್ಳೇದು ಮಾಡಿದ್ರೆ ದೇವ್ರು ಅಷ್ಟೇ ಸಾಕು. ಕಂಡೋರ್ ಯಾಕೆ ನಮಗೆ ಏನಂತೀರಾ? ಹುಡುಗಿಗೆ ಕೈ ಮುಗಿಸಿ ಪ್ರೀತಿಗೆ ಒಳ್ಳೇದು ಮಾಡ್ತಾರೆ ಅಷ್ಟೇ. ಈ ಗುಲಾಬಿ ನಿನಗಾಗಿ ಏನಂತೀಯಾ? ಮತ್ತೆ ಶುರುನಾ ನಿಂದು? ಪ್ರೀತಿ ರೋಜ್. ವಾವ್, ರೆಡ್ ರೋಸ್. ಯಸ್, ಐ ಲವ್ ರೆಡ್ ರೋಸ್. ಅದಕ್ಕೆ ತಂದಿರೋ. ಇಷ್ಟು ದಿನಕ್ಕೆ ಇದೊಂದೇ ಕಣೋ ಒಳ್ಳೆ ಕೆಲಸ ಮಾಡಿದ್ದು. ನನ್ನ ಲವ್ ಒಪ್ಕೊಬಿಟ್ಲು ಅನ್ಸುತ್ತೆ. ಈಗ ಪ್ರಪೋಸ್ ಮಾಡೇ ಬಿಡುಮ. ಪ್ರೀತಿ, ಏನು? ಐ ಲವ್ ಯು. ಇಡಿಯಟ್. ರಿಜೆಕ್ಟು. ನಾನಲ್ಲ ಈ ಗುಲಾಬಿ ಬಾಲಿಕ ನಾನಲ್ಲ. ಪ್ರೀತಿ. ಪ್ರೀತಿ ಪ್ರೀತಿ ಮಾಡು ನನ್ನೇ ಪ್ರೀತಿ, ಕೊನೆಯ ಉಸಿರಿರೋವರೆಗೂ. ನನ್ನ ಬಾಳ ಜ್ಯೋತಿ ನೀನೇ ಪ್ರೀತಿ, ಹೃದಯ ಮಿಡಿಯೋವರೆಗೂ. ಎಲ್ಲ ಮರೆತೋದೆ, ಮೂಕ ಪಶುವಾದೆ, ನನ್ನ ಪರಪಂಚ ಎಲ್ಲ ನೀನೇ. ಪ್ರೀತಿ ಪ್ರೀತಿ ಮಾಡು ನನ್ನೇ ಪ್ರೀತಿ, ಕೊನೆಯ ಉಸಿರಿರೋವರೆಗೂ. ಹೇಗೋ ಇದ್ದೆ ಅಂದು ನಾನು ನೀನು ಸಿಗೋವರೆಗೂ, ಕೇಳದೆ ಹೋಯ್ತು ಮನದ ಮಾತು ನೆನಪೆ ಕಾಡುವುದು. ನೀನು ಇಲ್ಲದೆ ನಾನು ಇಲ್ಲವೇ, ನೀನು ಕಾಣದೆ ಕಣ್ಣೆ ಹಿಂಗಿದೆ. ನೀನಾಡಿದ ಮಾತುಗಳೇ ನನ್ನ ಕಿವಿಯಲ್ಲಿ ಗುನುಗುತ್ತಿದೆ, ನೀ ನಡೆದ ಹೆಜ್ಜೆಗಳೇ ನನ್ನ ಬದುಕಿಗೆ ದಾರಿಯದೆ. ತನುವು ಮನವು ಎಲ್ಲ ನಿನಗೆ ಅರ್ಪಿಸುವೆ. ಪ್ರೀತಿ ಪ್ರೀತಿ ಮಾಡು ನನ್ನೇ ಪ್ರೀತಿ, ಕೊನೆಯ ಉಸಿರಿರೋವರೆಗೂ. ಮೂರು ಪದವಾವಳಲಿ ಹೇಳಲು ಏನೋ ಮುಜುಗರವು, ಧೈರ್ಯವ ಮಾಡಿ ಎದುರಿಗೆ ಹೋದರೆ ದೇಹವೇ ನಡುಗುವುದು. ಮಾತು ಒಂದಿದೆ ನಾಲಿಗೆ ಹೊರಳದೆ, ನನ್ನ ಭಾವನೆ ಅರ್ಥ ಆಗದೆ. ಪ್ರತಿ ಹೃದಯದ ಬಡಿತಗಳು ನಿನ್ನ ಹೆಸರನ್ನೇ ಕರೆಯುತ್ತಿದೆ. ಆ ನಿನ ಕಣ್ಣಿನ ನೋಟ
ಪ್ರಪಂಚ ಎಲ್ಲ ನೀನೇ. ಕಾಲೇಜ್ ಡೇಸಲ್ಲಿ ನಿನ್ನನ್ನು ಯಾವತ್ತೂ ನಾನು ಪ್ರೀತಿಸೋ ದೃಷ್ಟಿಯಲ್ಲಿ ನೋಡಲೇ ಇಲ್ಲ. ಅದೇ ನೀನು ಮಾಡಿದ ತಪ್ಪು. ಆದರೆ ನೀನು ಯಾವತ್ತೂ ಬಂದು ನನಗೆ ಪ್ರಪೋಸ್ ಮಾಡಲಿಲ್ವಲ್ಲ? ಅದೇ ನಾನು ಮಾಡಿದ ತಪ್ಪು. ಏನು ಮಾಡೋದು ನಾನು? ಇವಳು ಆ ಬಸವನ ಹತ್ರ ಆಡೋ ಅವತಾರ ನೋಡಿದ್ರೆ ಪ್ರಪೋಸ್ ಮಾಡೋಕ್ಕೆ ಧೈರ್ಯನೇ ಬರಲ್ಲ. ಇನ್ನು ಅವಳ ಹತ್ರ ಹೋದರೆ ಸಾಕು ಮೈಯೆಲ್ಲ ನಡ್ಗೋಕ್ಕೆ ಶುರು ಆಗುತ್ತೆ. ಏನಾದರೂ ಆಗಲಿ ಇವತ್ತು ನಾನು ಅವಳಿಗೆ ಪ್ರಪೋಸ್ ಮಾಡಲೇಬೇಕು. ಏನು ಮಾಡೋದು? ಪ್ರೀತಿ, ನೀನು ಆ ಸಿಲೆಬಸ್ ಬಿಟ್ಟು ನೀನು ನನ್ನ ಮನಸ್ಸಲ್ಲಿರೋ ಸಿಲೆಬಸ್ ಓದಿದ್ರೆ ಈ ಬಿ ಏನು ಅಂತ ಅರ್ಥ ಆಯ್ತಾನೆ. ಲೋ, ಏನೋ ನೀನು ಯಾಕೋ ಹೀಗೆ ಹಿಂಸೆ ಕೊಡ್ತೀಯಾ? ಇನ್ನೇನು ಎಕ್ಸಾಮ್ ಹತ್ರ ಬಂತು ಅಂತ ಡೀಪಾಗಿ ಕುತ್ಕೊಂಡು ಸ್ಟಡಿ ಮಾಡ್ತಾ ಇದ್ರೆ ಇಲ್ಲೂ ನಿಂದೊಂದು ಗೋಳು. ಪ್ರೀತಿ, ತಲೆ ಮೇಲೆ ತಲೆ ಬೀಳಿ, ಎಲೆ ಮೇಲೆ ಪಾಯಸ ಬೀಳಿ, ನೀನು ನಂಗೆ ಇಷ್ಟ. ನನ್ನ ಕರ್ಮ. ಪ್ರೀತಿ ಪ್ರೀತಿ ಪ್ಲೀಸ್, ನಿಂಗೆ ಕೈ ಮುಗಿತಾನೆ, ಅರ್ಥ ಮಾಡ್ಕೊ ಪ್ರೀತಿ. ಅಲ್ಲಿ ಕಾಲ್ಗಾದ್ರೂ ಬೀಳ್ತೀನಿ ಪ್ಲೀಸ್. 38. ಏನಪ್ಪ ಇದು? ಆಗಲೇ ಭಯ ಜಾಸ್ತಿ ಆಗ್ತಿದೆ. ವಾಪಸ್ ಹೋಗ್ಬಿಡ್ಲ? ಇಲ್ಲ ಇಲ್ಲ, ಏನೇ ಆಗಲಿ ಇವತ್ತಿದ್ದು ಅವಳಿಗೆ ಕೊಟ್ಬಿಟ್ಟು ಆಮೇಲೆ ಬೇಕಾದ್ರೆ ಓಡೋಗೋಣ. ಪ್ರೀತಿ ಲೋ, ಎನ್ಸವೇನ್ವನ್ನು ಇನ್ನೊಂದು ಮಾತಾಡಿದ್ರೆ ಮೂತಿ ಕೆರೆದು ಬಿಡ್ತೀನಿ. ಎಷ್ಟಾದ್ರೂ ಈ ಬೇಬಿಗೆ ಸುಮ್ಮನಿರು ಪ್ರೀತಿ. ಸುಮ್ಮನೆ ಓದಲು ಅರ್ಥ ಮಾಡ್ಕೊಂಡು ಏನು ಮಾಡೋದು? ಇವ್ರು ಬೇರೆ ಗರಂ ಆಗೋಳೆ. ಏನು ಕೊಡೋದು ಬೇಡವಾ? ಆಗಿದ್ದಾಗಲಿ ಕೊಟ್ಟೆ ಬಿಡೋಣ. ಲೈಬ್ರರಿ ಡಿಸ್ಟರ್ಬೆನ್ಸ್. ಅಯ್ಯೋ, ನಮ್ಮಪ್ಪ ಈಗಲೇ ಕಾಲ್ ಮಾಡಬೇಕಾ? 74. ಇಲ್ಲ, ಫಸ್ಟ್ ಅವಳಿಗೆ ಕೊಟ್ಬಿಡೋಣ, ಆಮೇಲೆ ನಮ್ಮ ಅಪ್ಪನ ಹತ್ರ ಮಾತಾಡಿದ್ರಾಯ್ತು. ಪ್ರೀತಿ, ಅಯ್ಯೋ ಓ ನಿಮಗೆ ಗೊತ್ತಾಗಕ್ಕಿಲ್ವಾ? ಒಂದೇ ಸಮನ ಫೋನ್ ಮಾಡ್ತಿದ್ಯಾ, ಕಟ್ ಮಾಡಿದ್ರು ಇಲ್ಲಿ ಸ್ಪೆಷಲ್ ಕ್ಲಾಸ್ ನಡೀತಾ ಇದೆ. ಲೋ ಹೈದಾ, ನಾನು ಕಡ್ಲ ಮಂಚೇಗೌಡ, ನಿಮ್ಮಪ್ಪ ಸೀರಿಯಸ್ ಆಗವನೇ. ಈಗ ನೀಗಲೇ ಹೊಟ್ಟು ಬರಲ್ಲ? ಸೀರಿಯಸ್ಸಾ? ನಾನು ಈಗಲೇ ಹೊಟ್ಟು ಬರ್ತೀನಣ್ಣ. ಪ್ರೀತಿ, ನೀನು ಓದಿ ಓದಿ ಸುಸ್ತಾಗಿದೆ ಅನ್ಸುತ್ತೆ, ತಣ್ಣಗೇನಾರು ತರ್ತೀನಿ. ಅಂತ ಗೊತ್ತಾಯ್ತೋ ಅವತ್ತೇ ನಮ್ಮ ಅಪ್ಪಯ್ಯನ ಕನಸು ನನ್ನ ಕನಸು ಎಲ್ಲ ನುಚ್ಚು ನೂರಾಗೋಯ್ತು. ಒಂದಿನ ಕತ್ಲೆ ಕೋಣಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ಎಲ್ಲನೂ ಕಳ್ಕೊಂಡಿದ್ದು ನನಗೆ ನಿನ್ನ ಪ್ರೀತಿ ನೆನಪಾಯ್ತು. ಕೊನೆಗೆ ನಿನ್ನ
ಪಡ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದೆ. ಅಲ್ಲಿಂದ ಹೊರಟೆ. ಆಮೇಲೆ ನೀನು ಬೆಂಗಳೂರಲ್ಲಿ ಒಂದು ಕಂಪ್ನಿ ಕೆಲಸ ಮಾಡ್ತಿದ್ದೆ ಅಂತ ಗೊತ್ತಾಗಿ ಸಿಟಿಗೆ ಬಂದು ಆಗ್ತಾನೆ ಒಂದು ಟೀ ಅಂಗಡಿ ಟೀ ಕುಡಿತಾ ಇದ್ದೆ. ಪ್ರೀತಿ ಇದ್ದಂಗಿದ್ದಾಳಲ್ಲ, ನನ್ನ ಪ್ರೀತಿನೇ. ನಿಮ್ಮನ್ನಲ್ಲಿ ನೋಡಿ ಫಾಲೋ ಮಾಡಿದೆ. ಕೊನೆಗೆ ನಿನ್ನ ಮನೆ ಯಾವುದು ಅಂತ ಗೊತ್ತಾಯ್ತು. ಒಂದು ಕಡೆ ನೀನು ನೋಡ್ದೆ ಅನ್ನೋ ಖುಷಿ ಆಯಿತು. ಇನ್ನೊಂದು ಕಡೆ ನೀನು ಆ ಪ್ರೀತಮ್ ನಡ್ಕೊಂಡಿದ್ದ ರೀತಿ ನನ್ನ ಹೃದಯನ ಹೊಡ್ತೋಕಂಗೆ ಮಾಡ್ತು. ಅಲ್ಲಿವರೆಗೂ ಅರ್ಧ ಹುಚ್ಚಾಗಿದ್ದಿದ್ದು ನಾನು ಪೂರ್ತಿ ಹುಚ್ಚಾಕೋದೆ. ನಿನ್ನ ಹತ್ರ ನಡೆದಿರೋದನ್ನೆಲ್ಲ ಹೇಳಿ ನಿನ್ನನ್ನು ಹೊಲ್ಸ್ಕೊಳೋಣ ಅಂತ ಬಂದೆ. ಸ್ವಲ್ಪ ಹೊತ್ತು ಸುತ್ತಮುತ್ತ ನೋಡಿದೆ. ನಿಮ್ಮ ಮನೇಲಿ ಬೇರೆ ಯಾರಾದರೂ ಇದ್ದಾರ ಅಂತ ಕನ್ಫರ್ಮ್ ಮಾಡ್ಕೊಬೇಕಾಗಿತ್ತು. ಅಲ್ಲಿ ಯಾರು ಇರಲಿಲ್ಲ ಅಂತ ಗೊತ್ತಾಯ್ತು. ನೀನು ಎಲ್ಲಿ ನನ್ನ ನೋಡಿ ತಪ್ಪು ತಿಳ್ಕೊಂಡೆ ಅಂತ ಕೆಳಗೋಗಿ ಡಿ.ಪಿ ಆಫ್ ಮಾಡಿ ಬರೋಣ ಅಂತ ಹೋದೆ. ಮತ್ತೆ ಬರೋ ಅಷ್ಟರಲ್ಲಿ ನೀನು ಡೋರ್ ಲಾಕ್ ಮಾಡಿಬಿಟ್ಟಿದ್ದೆ. ಆದರೆ ನಾನು ಕಿಟಕಿ ಮರೆಯಲ್ಲೇ ನಿಂತ್ಕೊಂಡು ನೀನು ಫೋನಲ್ಲಿ ಮಾತಾಡ್ತಾ ಇರೋದು ಕೇಳಿಸ್ಕೊಂತ ಐತೆ. ಏನು ಭಯನಾ? ನೋಡು, ನನಗೆ ಮಾತಾಡೋಕ್ಕೆ ಟೈಮ್ ಇಲ್ಲ, ಕರೆಂಟ್ ಬೇರೆ ಹೋಗಿದೆ, ಬೇಗ ಹೊಟ್ಬ ಅಷ್ಟೇ. ಆಮೇಲೆ ಗೊತ್ತಾಯ್ತು ನೀನು ಕರೆಂಟ್ ಹೋಗಿರೋ ಭಯಕ್ಕೆ ಆ ಪ್ರೀತಮ್ನ ಬರೇಳ್ತಿದ್ಯಾ ಅಂತ. ತಕ್ಷಣ ಮತ್ತೆ ನಾನು ಕೆಳಗೋಗಿ ಡಿ.ಪಿ ಆನ್ ಮಾಡಿ ಕಿಟಕಿ ಹತ್ರ ಬಂದು ನೋಡಿದೆ. ಕರೆಂಟ್ ಬೇರೆ ಬಂದಿದೆ, ನನಗೂ ತುಂಬಾ ನಿದ್ದೆ ಬರ್ತಿದೆ. ಈಗ ನಾನು ಕಾಲ್ ಡಿಸ್ಕನೆಕ್ಟ್ ಮಾಡ್ತಿದ್ದೀನಿ. ಏನೇ ಇದ್ರೂ ನಾಳೆ ಆಫೀಸಲ್ಲಿ ಮೀಟ್ ಮಾಡಿ ಮಾತಾಡೋಣ, ಓಕೆ? ಅಷ್ಟ್ರಲ್ಲಿ ನೀನು ಅವನಿಗೆ ಬರಬೇಡ ಅಂತ ಹೇಳ್ತಿದ್ದೀನಿ ಕೇಳಿಸ್ಕೊಂಡು ಮನ್ಸಿಗೆ ಸ್ವಲ್ಪ ನಿರಾಳ ಆಯಿತು. ನೆಕ್ಸ್ಟ್ ಡೇನೆ ಪ್ರೀತಮ್ ಒಂದು ಬಟ್ಟೆ ಅಂಗಡಿಗೆ ಹೋಗಿದ್ದು ನೋಡಿದೆ. ಯಾವುದೋ ವಿಚಿತ್ರವಾದ ಮಾಸ್ಕ್ ತಗೊಂಡ. ನನಗೊಂದು ಕ್ಷಣ ಆಶ್ಚರ್ಯ ಆಯಿತು, ಯಾಕೆ ಇದನ್ನೆಲ್ಲ ತಗೊತಾ ಇದ್ದಾನೆ ಅಂತ. ಆಮೇಲೆ ನನಗೊಂದು ಐಡಿಯಾ ಹೊಳೀತು. ಆದರೆ ಅವನು ಏನಕ್ಕಾದ್ರೂ ತಗೊಂಡ್ಲಿ, ನಾನು ಅದೇ ಕಾಸ್ಟ್ಯೂಮ್ನ ಪರ್ಚೇಸ್ ಮಾಡಿದೆ. ಜೊತೆಗೊಂದು ಡ್ರ್ಯಾಗನ್ನು ತಗೊಂಡೆ. ಯಾಕಂದರೆ ನನಗೆ ಗೊತ್ತಾಯ್ತು ಇದೆಲ್ಲ ನನಗೆ ಯಾಕೆ ಬೇಕು ಅಂತ. ಇವನೊಬ್ಬ ಹುಚ್ಚ, ತಲೆ ಕೆಟ್ರೆ ಕಿಚ್ಚ, ಪ್ರೀತಿಲಿ ಮೋಸ ಹೋಗಿ ಮೆಂಟಲ್ಲಾದ ಸಾಚ. ದುಷ್ಟರಿಗೆಲ್ಲ ದುರ್ಮರಣ ಉಚಿತ, ನನ್ನ ಈ ಸ್ಥಿತಿಗೆ ತಂದ ನಿನಗೆ ಸಾವು
ಸುಟ್ಟರು ಬಿಡಕಿಲ್ಲ ಯಾರನ್ನು ಬಿಡಕಿಲ್ಲ ಪ್ರೀತಿಗೆ ದ್ರೋಹವ ಬಗೆಯುವರ ಎಲ್ಲೇ ಇದ್ದರು ಹುಡುಕಿ ಕೊಲ್ಲುವೆ ಮನಸ್ಸಿಗೆ ಚುಚ್ಚಿ ಹೋದವರ ಅದೇ ಸಮಯಕ್ಕೆ ನೀವಿಬ್ರು ಟ್ರೆಕ್ಕಿಂಗ್ ಹೋಗ್ತಿದ್ದೀರ ಅಂತ ಗೊತ್ತಾಯ್ತು. ಇದೇ ಒಳ್ಳೆ ಚಾನ್ಸ್ ಅವನ್ ಕತೆ ಮುಗ್ಸೋಕೆ ಅಂತ ನಿಮ್ಮಿಬ್ರು ಫಾಲೋ ಮಾಡ್ದೆ. ಹಾಗೆ ನೀವಿಬ್ರು ಒಳ್ಳೇದಾಗ್ಲಿ ಅಂತ ಬೇಡ್ಕೊಳಕ್ಕೆ ದೇವಸ್ಥಾನಕ್ಕೆ ಹೋದ್ರಿ. ನಮ್ಮಿಬ್ಬರ ಹೆಸರಲ್ಲಿ ಒಂದು ಅರ್ಚನೆ ಮಾಡ್ಕೊಡಿ ಸ್ವಾಮಿ. ಸರಸ್ವತೇ ನಮಃ ಓಂ ಶಿವಾಯ ನಮಃ ಓಂ. ಆ ದೇವರು ನಿಮ್ಮಿಬ್ರು 100 ಕಾಲ ಚೆನ್ನಾಗಿಟ್ಟಿರ್ಲಮ್ಮ. ದೃಶ್ಯಮನ್ನೇ ನಮಃ ಓಂ ದುರಿತಜ್ಞೇ ನಮಃ ಓಂ ದುರಾಸದಾಯ ನಮಃ. ಪುರೋಹಿತ್ರೆ ಅರ್ಚನೆ ಮಾಡಿ. ಹೆಸರೇನಪ್ಪ? ಶಿಶಿರ್ ಪ್ರೀತಿ. ಶಿಶಿರ್ ಪ್ರೀತಿ ನಾಮಧೇಯಸ್ಯ ಪ್ರೀತಂ ಮರಣಂ. ಪ್ರೀತಂ ಮರಣಂ. ಯಾರಪ್ಪ ನೀನು? ನನ್ಗಿಂತ ಮುಂಚೆ ಬಂದಿದ್ರಲ್ಲ ಪ್ರೀತಮ್ ಅಂತ, ಅವರಿಬ್ರು ಏನೇನ್ ಪೂಜೆ ಮಾಡಿಸಿದ್ರು ಅದನ್ನೆಲ್ಲ ಕ್ಯಾನ್ಸಲ್ ಮಾಡು. ಅಯ್ಯೋ ಇದೇನಪ್ಪ ಅಪಚಾರ, ಇದರಿಂದ ನಿಂಗೆ ಒಳ್ಳೇದಾಗೋದಿಲ್ಲ. ಸುಮ್ಮನೆ ಮಾಡ್ತೀಯೋ ಎಲ್ಲ ಬಲಿ ಕೊಡ್ಲಾ? ಆಯ್ತಪ್ಪ. ದುರ್ಗಾಯನ್ ಭಾವಂ ದಾರ್ದ್ರಶಮನ್ನೇನ್ ಭಾವಂ ದುರಿತಜ್ಞೇನ್ ಭಾವಂ ದರಾಸದಾಯನ್ ಕ್ಯಾನ್ಸಲ್ ಪ್ರಾಪ್ತಿರಸ್ತು. ಬಿಡ್ದೆ ನಿಮ್ಮನ್ನ ಫಾಲೋ ಮಾಡ್ದೆ. ಒಂದು ಗ್ಯಾಂಗ್ ನಿಮ್ಮನ್ನ ಅಟ್ಯಾಕ್ ಮಾಡೋದು ನೋಡ್ದೆ. ಆ ಗ್ಯಾಂಗ್ ಬಂದಿರೋದು ನನ್ನ ಪ್ರೀತಿಗೋಸ್ಕರ ಅಂತ ಗೊತ್ತಾಯ್ತು. ಆ ಗ್ಯಾಂಗ್ ಪ್ರೀತಮ್ ಮೇಲೆ ಅಟ್ಯಾಕ್ ಮಾಡಿದಾಗ ನನ್ನ ಕೆಲಸ ಎಲ್ಲ ಸುಲಭ ಆಯ್ತು ಅಂತ ಅನ್ಕೊಂಡೆ. ಆದ್ರೆ ಎಲ್ಲ ಉಲ್ಟಾ ಹೊಡಿತು. ನನ್ನ ಶತ್ರು ಸ್ಟ್ರಾಂಗ್ ಅಂತ ಗೊತ್ತಾಯ್ತು. ಆದ್ರೆ ಆ ಗ್ಯಾಂಗ್ ನನ್ನ ಪ್ರೀತಿನ ಚಿತ್ರಹಿಂಸೆ ಕೊಟ್ಟಿದ್ದು ನನ್ನ ಕೈ ಸಹಿಸಕ್ಕಾಗ್ಲಿಲ್ಲ. ನೀವಿಬ್ರು ಅಲ್ಲಿಂದ ಹೋದ್ಮೇಲೆ ಇನ್ಯಾವತ್ತು ಯಾವ ಹುಡುಗಿ ಮೇಲೂ ಅಲ್ಲ ನಿಮ್ಮ ಹುಡುಗಿ ನಿಮ್ಮ ಮೇಲೆ ಬಿದ್ರು ಏನು ಮಾಡಕ್ಕಾಗ್ಬಾರ್ದು. ಹಂಗ ಮಾಡ್ತೀನಿ. ಗಾಬರಿ ಆಗ್ಬೇಡ ಪ್ರೀತಿ. ನನ್ನ ಪ್ರೀತಿ ತಂಟೆಗೆ ಬಂದವ್ರಿಗೆಲ್ಲ ಇದೇ ಗತಿ. ನನ್ನ ಪ್ರೀತ ಮೇಲೆ ಏನ್ ಮಾಡಿದ್ಯಾ ಅವನ್ಗೆ? ಸಮಾಧಾನ ಮಾಡ್ಕೋ ಬೇಬ್, ಸಮಾಧಾನ ಮಾಡ್ಕೋ. ಹಿಂಗೆ ಅಲ್ವಾ ನೀನ್ ಕರೀತಾ ಇದ್ದಿದ್ದು ಬೇಬ್ 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 ಅನ್ಕೊಂಡೆ. ಆ ಗುಡ್ಡದ ಮೇಲೆ ನೈಸಾಗಿ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟ. ಬಿಡ್ತೀನ ನಾನು? ಅವತ್ ರಾತ್ರಿನೇ ನೀನನ್ನು ಕಿಡ್ನಾಪ್ ಮಾಡಿದೆ. ನಿನ್ನ ಪ್ರೀತಮ್ನ ನಾನು ಕೊಲೆ ಮಾಡ್ಬೋದಾಗಿತ್ತು. ಆದ್ರೆ ನಾನ್ ನಿನ್ ಕಳ್ಕೊಂಡು ಚಿತ್ರಹಿಂಸೆ ಪಟ್ನಲ್ಲ, ಆ ಚಿತ್ರಹಿಂಸೆನ ಅವನಿಗೆ ಪಡ್ಲಿ ಅಂತ ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಬೆಳಗ್ಗೆ ಆಯ್ತು. ಪಾಪ ನಿಂಗೆ ಸುಸ್ತಾಗಿರುತ್ತೆ, ತಿನ್ನೋಕೇನಾದ್ರೂ ತರೋಣ ಅಂತ ಹುಡ್ಕೊಂಡೋದೆ. ಅಷ್ಟರಲ್ಲಿ ಯಾವುದೋ ಒಬ್ಬ ಗಾರ್ಡ್ ದೂರದಲ್ಲಿ ನಿಂತ್ಕೊಂಡು ಸೀಟಿ ಹೊಡಿತಿರೋದು ಗೊತ್ತಾಯ್ತು. ಮತ್ತೆ ಬಂದೆ. ಹುಡುಕ್ತಾ ನೀನು ಪ್ರೀತಮ್ ಆ ಗಾಡಿ ಮೂವರು ಇಲ್ಲೇ ಇರೋದು ಗೊತ್ತಾಯ್ತು.
ಅಲ್ಲಿ ಎಂಡ್ ಸ್ಟೇಜಿಗೆ ಬಂದಿದ್ದು. ಬೇಗ ಎಚ್ಚರಿಕೆ ಆಗೋದೆ. ಈಗ ನೀನ್ ಮತ್ತೆ ನನ್ ಪ್ರೀತಮ್ನ ಏನ್ ಮಾಡ್ದೆ ನೀನು? ಎಲ್ಲಿ ನನ್ ಪ್ರೀತಮ್? ಪ್ರೀತಮ್, ಪ್ರೀತಮ್, ಗಾಡ್, ಗಾಡ್ ಎಲ್ಲಿದ್ದೀರಾ? ಬೇಗ ಬನ್ನಿ, ಕಾಪಾಡಿ ಗಾಡ್. ನೀನ್ ಗಾಡೆಲ್ಲಿಂದ ಬರ್ತಾನೆ ಕಾಪಾಡಕ್ಕೆ? ಗಾಡಲ್ಲ, ನೀನ್ ನಂಬಿರೋ ಗಾಡ್ ಕೂಡ ಬರಲ್ಲ. ಯಾಕಂದ್ರೆ ನೀನ್ ಮಾಡ್ಸಿರೋ ಪೂಜೆನೆಲ್ಲ ಕ್ಯಾನ್ಸಲ್ ಮಾಡಿಸ್ಬಿಟ್ನಲ್ಲ. ನೋಡ್ದ ಪ್ರೀತಿ, ನಿನ್ಗೋಸ್ಕರ ನಾನು ಎಷ್ಟು ರಿಸ್ಕ್ ತಗೊಂಡಿದ್ದೀನಿ. ಈಗ್ಲಾದ್ರೂ ನನ್ನ ಪ್ರೀತಿನ ಅರ್ಥ ಮಾಡ್ಕೋ. ನಡಿ, ನಾವಿಬ್ರು ಇಲ್ಲಿಂದ ದೂರ ಹೋಗಿ ಪ್ರೀತಿಯಿಂದ ಬಾಳೋಣ. ಬಿಡು ನನ್ನನ್ನ, ನೀನೊಬ್ಬ ಸೈಕೋ. ನನ್ ಪ್ರೀತಮ್ನ ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನಾನ್ ಬಾಳಿದ್ರೆ ಅವನ್ ಜೊತೆನೆ ಬಾಳೋದು, ಸತ್ರು ಅವನ್ ಜೊತೆನೆ ಸಾಯೋದು. ಹಾಗಿದ್ರೆ ನನ್ ಗತಿ ನೋಡು ಶಶಿರ್, ನಿನಗೆ ನನಗಿಂತ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ. ನನ್ ಪ್ರೀತಮ್ ಎಲ್ಲಿದ್ದಾನಂತ ಹೇಳು ಪ್ಲೀಸ್, ನನ್ನ ಬಿಟ್ಬಿಡು. ನೀ ನನ್ ಪ್ರೀತಿನ ಅರ್ಥ ಮಾಡ್ಕೊಳಲ್ಲ. ನನ್ ಪ್ರೀತಿಗ್ ನಿನ್ನ ಹತ್ರ ಬೆಲೆನೂ ಸಿಗಲ್ಲ. ಆದ್ರೆ ನನ್ ಪ್ರೀತಿನ ನಾನ್ ಬಿಟ್ಕೊಡಕ್ ರೆಡಿ ಇಲ್ಲ. ನೀನು ನಾನು ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲ. ಸಾಯಿಸಿ ನಾನು ಸಾಯ್ತೀನಿ. ಬೇಬ್, ಬಾ ಇಲ್ಲಿ. ಪ್ರೀತ್, ನಿನಗೇನೂ ಆಗಿಲ್ಲ ತಾನೆ? ನನಗೇನೂ ಆಗಿಲ್ಲ ಬೇಬ್. ನಡಿ, ಫಸ್ಟ್ ಇಲ್ಲಿಂದ ಹೊರಟ್ಬಿಡೋಣ.
ಶುರುವಾಗಿದೆ ಸಂಚಾರ, ಹೊರಟಿಯ ಗೆಲ್ಲಲು ಜಗಪೂರ. ತಿರುಗುವ ಭೂಮಿಯನ್ನೇ ರೈಡು ಮಾಡಿ ಬಾರೋ ಧೀರ. ಓಡುತ್ತಿದೆ ಗಡಿಯಾರ, ಮಾಡು ನಿ ಸಾಧನೆ ಮಹಾಶೂರ. ಎದುರಲಿ ಏನೇ ಬಂದರು ಎದುರಿಸಿ ಜಯಿಸಿ ಬಾರೋ ಧೀರ. ನಿನ್ನ ಜೊತೆಗೆ ಪ್ರೀತಿ ಇದೆ, ಆ ಪ್ರೀತಿಲಿ ಶಕ್ತಿ ಇದೆ. ನಿನ್ನ ಪ್ರೀತಿಗೆ ಕನಸು ಇದೆ, ಆ ಕನಸಲಿ ನೀ ದೊಡ್ಡ ಗೆಲುವಾಗಿ ಅಡಗಿರುವೆ. ಡೋಂಟ್ ವರಿ, ದಾರಿ ಇದೆ, ಎಂದಿಗೂ ಜಯವು ನಿಮ್ಮದೇ. ಹಾದಿಯಲ್ಲಿ 100 ತಿರುವು ಇದೆ, ಗುರಿಯನ್ನು